ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಿಇಟಿ ಆನ್ಲೈನ್ ವಿಶೇಷ ತರಬೇತಿ ಕಾರ್ಯಕ್ರಮ 2021ಗೆ ರಾಜ್ಯದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಆತ್ಮೀಯವಾದಂತ ಸ್ವಾಗತ. ನಾನು ವಿಶ್ವನಾಥ್ ಕೊಳದೂರ್, ಲೆಕ್ಚರರ್ ಇನ್ ಫಿಸಿಕ್ಸ್, ಗವರ್ನಮೆಂಟ್ PU ಕಾಲೇಜ್ ಮಜಲಟ್ಟಿ, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲೆ. Today I have come up with the second chapter of second year physics, electrostatic potential and capacitance. It contains two important parts. One is electrostatic potential, another one is capacitors. No part of it has been deleted. So important is this chapter. Two questions may be asked here. ಸಿನಾಪ್ಸಿಸ್ ಚರ್ಚೆ ಮಾಡುವಷ್ಟು ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ರಿಕಾಲ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ಪ್ರಶ್ನೆಗಳನ್ನ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕುರಿತು ಕೆಲವು ಪಾಯಿಂಟ್ ಗಳನ್ನ ರಿಕಾಲ್ ಮಾಡ್ಕೊಳ್ಳೋಣ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಈಸ್ ಗಿವನ್ ಬೈ V = 1/4πε0 Q/R. ಇಲ್ಲಿ ಪೊಟೆನ್ಷಿಯಲ್ ಅನ್ನುವಂಥದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R. ಅಂದ್ರೆ ಬೇರೆ ಬೇರೆ ಪಾಯಿಂಟ್ ಗಳಲ್ಲಿ ಪೊಟೆನ್ಷಿಯಲ್ ಬೇರೆ ಬೇರೆ ಆಗೋದ್ರ ಜೊತೆಗೆ ಸೋರ್ಸ್ ಚಾರ್ಜ್ ಇಂದ ನಾವು ದೂರ ಹೋದಂತೆ ಪೊಟೆನ್ಷಿಯಲ್ ಕಡಿಮೆ ಆಗೋದನ್ನ ನೋಡಬಹುದು. ಬಟ್ ದ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ನಾಟ್ ಟು ದ R ಬಟ್ R². ಹಾಗಾಗಿ ಬೇರೆ ಬೇರೆ ಪಾಯಿಂಟ್ ಗಳಲ್ಲಿ ಪೊಟೆನ್ಷಿಯಲ್ ಕೂಡ ಬೇರೆ ಬೇರೆ ಇರೋದ್ರಿಂದ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಎಕ್ಸಿಸ್ಟ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. The potential due to a system of charges can be given by the principle of superposition. It is simply an algebraic sum of potentials due to different charges. Potential due to dipole is a very interesting case. ಇಲ್ಲಿ ಒಂದು dipole ಅನ್ನು ಗಮನಿಸಬಹುದು. -q plus q, 2a is the separation between them. P is its dipole moment. Point P is any point at a distance r with angular position theta. ಇಲ್ಲಿ potential is given by 1/4πε0 P cos theta upon R². So potential due to dipole is depending on P and R. Certainly at the same time it depends on theta. ಹಾಗಾದ್ರೆ ಥೀಟಾಗ ಬೇರೆ ಬೇರೆ ವ್ಯಾಲ್ಯೂಗಳನ್ನ ನಾವು ಕೊಟ್ಟಾಗ ಪೊಟೆನ್ಷಿಯಲ್ ಡಿಫರೆಂಟ್ ಆಗೋದನ್ನ ಗಮನಿಸಬಹುದು. ಎರಡು ಸ್ಪೆಷಲ್ ಕೇಸ್ಗಳನ್ನ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಒಂದು, when theta is 0 degree or even we can take 180 degree. When theta is taken as 0 degree, the point P will lie on a axial line. Theta 0 ಅಂತ ತಗೊಂಡಾಗ P is on the side of the positive charge. Theta 180 ಅಂತ ತಗೊಂಡಿವಿ ಅಂತಂದ್ರೆ P goes to the axial line on the side of the negative charge. Illi potential is given by 1/4πε0 P by R² cos theta maximum ಆಗಿರುವಂತದ್ದನ್ನ ಇಲ್ಲಿ ಗಮನಿಸಬಹುದು. ಅದೇ ನಾವು theta = 90 degree ಅಂತ ತಗೊಂಡ್ಬಿಟ್ರೆ point P goes to the equatorial line. On the equatorial line at every point cos theta will be 0, so potential is 0. Therefore equatorial line is the line of zero potential. You may take any point on the equatorial plane for that matter. All such points have zero potential. Therefore equatorial plane is a plane of zero potential. The electric potential due to charged spherical cell, ಇಲ್ಲಿ ಮೂರು ಸ್ಪೆಷಲ್ ಕೇಸ್ಗಳನ್ನು ತಗೋಬಹುದು. One, the potential outside the cell which is given by 1/4πε0 Q/R. Two, potential on the surface of the cell, V = 1/4πε0 Q by, now it is radius, potential is maximum on the surface. If we go to the point inside the cell, then the potential there is not 0, because we must remember the potential electric field is 0 there. Here the potential at every point inside the cell is constant and it is same as that on the surface. ಇಷ್ಟು ಪಾಯಿಂಟ್ ಗಳನ್ನ ನಾವು ರಿಕಾಲ್ ಮಾಡಿಕೊಂಡು 4 ಪ್ರಶ್ನೆಗಳನ್ನ ನಾನಲ್ಲಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಸ್ನೇಹಿತರೆ, MCQ ಗಳಿಗಾಗಿ ನೀವೆಲ್ಲ ವಿಶೇಷವಾದಂತಹ ತಯಾರಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ತಯಾರಿ ವಿಧಾನ ಮತ್ತು ಉತ್ತರಿಸುವ ವಿಧಾನದಲ್ಲಿ ವಿಶೇಷತೆ ಇರಬೇಕು. ಥಿಯರಿ ಪರೀಕ್ಷೆಗೂ MCQ ಪರೀಕ್ಷೆಗೂ ಬಹಳಷ್ಟು ವ್ಯತ್ಯಾಸ ಆಗುವುದನ್ನ ನೋಡಬಹುದು. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಥಿಯರಿನಲ್ಲಿ ಕೇವಲ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಉತ್ತರ ನಾವೇ ಬರೀಬೇಕು. ಆದ್ರೆ MCQ ದಲ್ಲಿ ಪ್ರಶ್ನೆ ಜೊತೆಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ ಅಂತ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಉತ್ತರವನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಲ್ವೇ? ನಮಗೆ ಉತ್ತರ ಬರದೇ ಹೋದ್ರೆ ತಪ್ಪಾಗಿರುವಂತ 3 ಆಯ್ಕೆಗಳನ್ನ ಹೊಡೆದು ಹಾಕ್ಬಿಟ್ರಾಯ್ತು, ಸರಿಯಾದ ಉತ್ತರ ಉಳಿಯುತ್ತೆ. ಸುಮ್ಮನೆ ತಮಾಷೆಗೆ ಹಿಡಿದ ವಿದ್ಯಾರ್ಥಿಗಳೇ,
ಈ ತರದ ಒಂದು ಆಯ್ಕೆಗಳನ್ನ ಕೊಟ್ಟಾಗ ಸರಿಯಾದ ಉತ್ತರವನ್ನ ಹುಡುಕುವಂಥದ್ದು ಅದೊಂದು ಸವಾಲಿನ ಕೆಲಸ ಆಗಿದೆ. ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನಿಂಗ್ ಎಬಿಲಿಟಿ ಬೇಕಾಗುತ್ತೆ. ಆ ತರ ತಯಾರಿ ನಿಮಗೆ ಬೇಕಾಗಿದ್ರೆ ಎರಡು ರೀತಿ ತಯಾರಿಗಳನ್ನು ಮಾಡ್ಕೋಬೇಕು. ಒಂದು ಎಕ್ಸ್ಟೆನ್ಸಿವ್ ರೀಡಿಂಗ್, ಯು ಹ್ಯಾವ್ ಟು ರೀಡ್ ದ ಎಂಟೈರ್ ಪೋರ್ಷನ್ ಎಕ್ಸ್ಟೆನ್ಸಿವ್ಲಿ. ಎರಡು, ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ ಕ್ವೆಶ್ಚನ್ಸ್. ಅನೇಕ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. 100 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಕೊನೆಗೆ ಪರೀಕ್ಷೆಯಲ್ಲಿ 101ನೇದು ಬಂದಿರಬಹುದು. ಹಾಗಾದ್ರೆ ನೀವು ಕೇಳ್ಬೋದು, ಈ 100 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡುವಂತದ್ರ ಪ್ರಯೋಜನ ಏನು ಅಂತ ಹೇಳಿ. ಸೊ ಈ 106 ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಒಂದು ಎಬಿಲಿಟಿ ಬರುತ್ತೆ. ಆ ಎಬಿಲಿಟಿಯಿಂದ ನಾವು ಅನೇಕ ಪ್ರಶ್ನೆಗಳನ್ನ ಇಲ್ಲಿ ಉತ್ತರ ಮಾಡುವಂತ ಸಾಮರ್ಥ್ಯ ನಮಗೆ ಬೆಳೆಯುತ್ತೆ. ಈಗ ನಾವು ಪ್ರಶ್ನೆಗಳಿಗೆ ಹೋಗೋಣ. MCQ ಪ್ರಶ್ನೆಗಳನ್ನ ನಾವು ಉತ್ತರಿಸುವಾಗ ಮೊದಲನೇ ಕೆಲಸ, ಯು ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್ ಕೇರ್ಫುಲಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಿವನ್ ಅಂಡ್ ವಾಟ್ ಈಸ್ ಆಸ್ಕ್ಡ್. ಯು ಹ್ಯಾವ್ ಟು ಕೋರಿಲೇಟ್ ಬಿಟ್ವೀನ್ ದೆಮ್. ಪಾಯಿಂಟ್ ನಂಬರ್ 2, ಯು ಹ್ಯಾವ್ ಟು ರೀಡ್ ಆಲ್ ದ 4 ಚಾಯ್ಸಸ್. 4 ಆಯ್ಕೆಗಳನ್ನು ಓದ್ಕೊಂಡ್ಲೇನೆ ಮುಂದಿನ ಕೆಲಸವನ್ನ ನೀವು ಮಾಡಬೇಕು. 1-2 ಆಯ್ಕೆಗಳನ್ನ ಓದಿ ಅದೇ ಸರಿ ಉತ್ತರ ಅಂತ ಅನಿಸಿ ನೀವು ಉತ್ತರವನ್ನ ಮಾರ್ಕ್ ಮಾಡಿದ್ದೆ ಆದ್ರೆ 3-4ನೇದ್ರಲ್ಲಿ ಇನ್ನೂ ಹೆಚ್ಚಿನ ಸರಿಯಾದ ಉತ್ತರ ಇದ್ದಿರಬಹುದು. ಆ ಒಂದು ಸಮಸ್ಯೆ ನಿಮ್ಗೆ ಆಗದೆ ಇರೋಗೆ ಎಲ್ಲಾ ಆಯ್ಕೆಗಳನ್ನ ಸರಿಯಾಗಿ ಓದ್ಕೊಂಡು ನೀವು ಉತ್ತರವನ್ನ ಹುಡುಕುವಂತ ಕೆಲಸವನ್ನ ಮಾಡಬೇಕು. ಸೊ ಲೆಟ್ ಅಸ್ ಗೋ ಟು ಕ್ವೆಶ್ಚನ್ ನಂಬರ್ 1. ಏನಿದೆ ಇಲ್ಲಿ? ಎಲೆಕ್ಟ್ರಿಕ್ ಚಾರ್ಜ್ ಆಫ್ 1 microcoulomb is placed at the origin 0,0 of xy coordinate system. 2 points A and B are situated at √2 meter, √2 meter and 2 meter, 0 meter respectively. The potential difference between the points A and B will be 4.5 volt, 9 volt, 0 volt, 2.25 volt. ಕೊಟ್ಟಿರುವಂತಹ ಸನ್ನಿವೇಶವನ್ನ ಸ್ವಲ್ಪ ಅನಲೈಸ್ ಮಾಡೋಣ. ಇಲ್ಲಿ Q ಅನ್ನುವಂತ ಚಾರ್ಜ್ ಅನ್ನ ಒರಿಜಿನ್ ದಲ್ಲಿ ಇಡಲಾಗಿದೆ. A ಮತ್ತು B ಅನ್ನುವಂತ 2 ಪಾಯಿಂಟ್ ಗಳನ್ನ ಅದರ ಎಲೆಕ್ಟ್ರಿಕ್ ಫೀಲ್ಡ್ ದಲ್ಲಿ ಕೊಡಲಾಗಿದೆ. It is a 2 steps process. Step 1, you have to find the potentials at A and B using the basic formula, that is potential is equal to Q upon distance into this constant. ಎರಡನೇದು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ ಪೊಟೆನ್ಷಿಯಲ್ ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಮೊದಲು OA ಮತ್ತು OB ಡಿಸ್ಟೆನ್ಸ್ ಗಳನ್ನ ತೆಗೆಯಬೇಕು. OA is given by square root of √2 square plus √2 square. ಇದನ್ನ ಸಿಂಪ್ಲಿಫೈ ಮಾಡಿರೋ 2 ಮೀಟರ್ ಬರುವಂತದ್ದು. OB ಕೋಆರ್ಡಿನೇಟ್ ಗಳು 2 ಮೀಟರ್, 0 ಮೀಟರ್ ಆಗಿರೋದ್ರಿಂದ ಇದು ನೇರವಾಗಿ 2 ಮೀಟರ್. ಎರಡೂ ಪಾಯಿಂಟ್ ಗಳು ಸೇಮ್ ಡಿಸ್ಟೆನ್ಸ್ ದಲ್ಲಿ ಇರೋದ್ರಿಂದ ಅವುಗಳ ಪೊಟೆನ್ಷಿಯಲ್ಸ್ ಸೇಮ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ 0. ಸೊ ಸರಿಯಾದ ಉತ್ತರ C 0. ಇಲ್ಲಿ ಕೋಆರ್ಡಿನೇಟ್ ಗಳು √2 ಮೀಟರ್ ಅಂತ ನೋಡಿದಾಗ್ಲೇ ಇದರ ಮ್ಯಾಗ್ನಿಟ್ಯೂಡ್ 2 ಆಗತ್ತೆ ಅನ್ನುವಂಥದ್ದು ನಮಗೆ ನೇರವಾಗಿ ಗೊತ್ತಾಗಬಹುದು. ಅನೇಕ ಈ ತರದ ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ಅವಾಗ ಉತ್ತರವನ್ನ ಆಯ್ಕೆ ಮಾಡುವಂಥದ್ದು ತುಂಬಾ ಸುಲಭ ಆಗುತ್ತೆ. ಕ್ವೆಶ್ಚನ್ ನಂಬರ್ 2. 4 identical dipoles, each of dipole moment P are arranged as shown in below figure. The net electric potential at O is. 4 ಆಯ್ಕೆಗಳನ್ನ ಸರಿಯಾಗಿ ಓದ್ಕೊಡ್ರಿ. ನಾವು ಈ ಚಿತ್ರವನ್ನ ಗಮನಿಸೋಣ. ಇಲ್ಲಿ 4 ಡೈಪೋಲ್ಗಳನ್ನು ಇಡಲಾಗಿದೆ. P1, P2, P3 ಮತ್ತು P4. ಈ ಡೈಪೋಲ್ಗಳನ್ನ ಒಂದು ಥಿಕ್ ಆರೋ ಮಾರ್ಕ್ ದಿಂದ ರೆಪ್ರೆಸೆಂಟ್ ಮಾಡಲಾಗಿದೆ. ಆರೋ ಹೆಡ್ ರೆಪ್ರೆಸೆಂಟ್ಸ್ ಪಾಸಿಟಿವ್ ಸೈಡ್ ಆಫ್ ದ ಡೈಪೋಲ್, ಟೇಲ್ ರೆಪ್ರೆಸೆಂಟ್ಸ್ ನೆಗೆಟಿವ್ ಸೈಡ್ ಆಫ್ ದ ಡೈಪೋಲ್. ಹಾಗಾದ್ರೆ ಈ ನಮ್ಮ ಪಾಯಿಂಟ್ O ಎಲ್ಲಿ ಬರ್ತದೆ ಅಂತ ನೋಡೋಣ. Look at the point O. It is the midpoint of this circle. It lies on the axial line of P1 and P3. P1 ಗೆ O on the side of the positive charge ಆಗಿದೆ, P3 ಗೆ on the side of negative charge ಆಗಿದೆ. ಹಂಗಾದ್ರೆ O ದಲ್ಲಿ P1 ದಿಂದ ಪಾಸಿಟಿವ್ ಪೊಟೆನ್ಷಿಯಲ್, P3 ದಿಂದ ನೆಗೆಟಿವ್ ಪೊಟೆನ್ಷಿಯಲ್, ಎರಡು ಡಿಸ್ಟೆನ್ಸ್ ಗಳು ಈಕ್ವಲ್ ಆಗಿರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಪೊಟೆನ್ಷಿಯಲ್ at O due to P1 and P3 are equal. One is positive, other one is negative. Therefore, the total potential due to P1 and P3 is 0. ಈಗ P2 ಮತ್ತು P4 ಗಳನ್ನ ಗಮನಿಸೋಣ. P2 ಮತ್ತು P4 ಗಳಿಗೆ O ಅನ್ನುವಂತ ಪಾಯಿಂಟ್ ಆಕ್ಸಿಯಲ್ ಲೈನ್ ಅದ ಬದಲಾಗಿ ಇಕ್ವೆಟೋರಿಯಲ್ ಲೈನ್ ಮೇಲೆ ಬರುವಂತದ್ದು. ನಮಗೆ ಗೊತ್ತು, at every point on the equatorial line the potential is 0. Therefore potential due to P2 and P4 are equal and 0. Therefore the net potential at O is 0. So ಸರಿಯಾದ ಉತ್ತರ D 0. ಇಲ್ಲಿ ಡೈಪೋಲ್ಗಳ ಓರಿಯಂಟೇಶನ್ ಅನ್ನ ಚೇಂಜ್ ಮಾಡಿ ಅಥವಾ ಡೈಪೋಲ್ಗಳ ಸಂಖ್ಯೆಯನ್ನ ಚೇಂಜ್ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ಒಂದು ಆ ತರದ ಉದಾಹರಣೆಯನ್ನ ನಾನಿಲ್ಲೇ ತಗೊಳ್ತೀನಿ. ಈ ರೀತಿ
ಇಲ್ಲಿ ನೋಡ್ರಿ P3 ಮತ್ತು P4 ಗಳ ದಿಕ್ಕನ್ನ ಬದಲಿಸಲಾಗಿದೆ. ಹಾಗಾಗಿ O ಅನ್ನುವಂತ ಪಾಯಿಂಟ್ P1 ಮತ್ತು P3 ಗಳಿಗೆ ಮತ್ತೆ ಎಕ್ಸಿಯಲ್ ಲೈನ್ ಮೇಲೆ ಬಂದಿದೆ. ಆದ್ರೆ ಎರಡೂ ಡೈಪೋಲ್ಗಳಿಗೆ O is on the side of the positive charge. ಹಾಗಾದ್ರೆ potential at O due to P1, potential at O due to P3 ಎರಡೂ ಕೂಡ ಪಾಸಿಟಿವ್ ಆಗುವಂತದ್ದು. The net is not zero, it is some non-zero value. We know potential at a point due to dipole is given by this formula for axial line, that is 1 upon 4 pi epsilon naught P upon R square cos theta ಇಲ್ಲಿ 1 ಆಗುವಂತದ್ದು. ಹಾಗಾದ್ರೆ ಒಟ್ಟು ಪೊಟೆನ್ಶಿಯಲ್ ಇದರ ಡಬಲ್ ಆಗಿರಬೇಕು, 2 times P upon 4 pi epsilon naught into R square ಆಗಿರಬೇಕು, ಅಥವಾ ಇದು P upon 2 pi epsilon naught R square ಆಗಿರಬೇಕು. ಹಾಗಾದ್ರೆ ಸರಿಯಾದ ಉತ್ತರ C, P upon 2 pi epsilon naught R square. ಸೊ ಕೊಟ್ಟಿರುವಂತ ಡೈಪೋಲ್ಗಳನ್ನ, ಅವುಗಳ ಓರಿಯಂಟೇಶನ್ ಗಳನ್ನ, ಅವುಗಳ ಪೊಸಿಷನ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಸರ್ಕಲ್ ಬದಲಾಗಿ ಸ್ಕ್ವೇರ್ ತಗೊಳ್ಬಹುದು, ಅಥವಾ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೋಬಹುದು. ಬೇರೆ ಬೇರೆ ಓರಿಯಂಟೇಶನ್ ಗಳಲ್ಲಿ ಬೇರೆ ಬೇರೆ ಸಂಖ್ಯೆಗಳ ಡೈಪೋಲ್ ಗಳನ್ನ ಇಡುವುದರ ಮೂಲಕ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ತಾವು ಕೊಟ್ಟಿರುವಂತ ಚಿತ್ರವನ್ನ ಸರಿಯಾಗಿ ಗಮನಿಸಬೇಕು. ಕ್ವೆಶ್ಚನ್ ನಂಬರ್ 3. Two charges Q and 2Q are placed at each of the two opposite corners of a square. Two more charges Q and Q by 2 are placed at the two other opposite corners. If the net potential at the center of the square is 0, then Q equal to Q, Q equal to minus Q, Q equal to minus Q by 2, Q equal to minus Q upon root 2. ಇಲ್ಲಿ ಕೊಟ್ಟಿರುವಂತ ಸನ್ನಿವೇಶ ಹೀಗಿದೆ. 4 ಚಾರ್ಜ್ಗಳು, ಒಂದು Q, ಇನ್ನೊಂದು ಅಪೋಸಿಟ್ 2Q, ಮತ್ತೊಂದು ಸ್ಮಾಲ್ Q, ಅದರ ಅಪೋಸಿಟ್ Q by 2, ನೆಟ್ ಪೊಟೆನ್ಶಿಯಲ್ at O is 0 ಅಂತ ಕೊಡಲಾಗಿದೆ. So net potential at any point due to many charges is given by the principle of superposition. ಹಾಗಾದ್ರೆ net potential at O is K divided by some distance A upon root 2. ಇಲ್ಲಿ half of the diagonal ಆಗುತ್ತೆ. ನೀವು ಯಾವುದೋ ಡಿಸ್ಟೆನ್ಸ್ ಬರೆದ್ರು ಅದು ಕ್ಯಾನ್ಸಲ್ ಆಗಿ ಹೋಗಿರುವಂತದ್ದು. Q plus 2Q plus Q plus Q by 2. ಇದು Q plus 2Q 3Q ಆಯ್ತು. ಇದು Q plus Q by 2 3Q by 2 ಆಯ್ತು. ಇದೆಲ್ಲ ಸೇರಿದಾಗ 0 ಆಗುವಂತದ್ದು. ಹಾಗಾದ್ರೆ 3Q is equal to minus 3Q by 2 ಅಂತ ನಾವು ಬರ್ಕೊಂಡ್ರೆ Q is equal to minus Q by 2 ಆಗುವಂತದ್ದು. ಸೊ ಸರಿಯಾದ ಉತ್ತರ C, Q equal to minus Q by 2. ಇಲ್ಲಿ ಕೊಟ್ಟಿರುವಂತ ಚಾರ್ಜ್ ಗಳಲ್ಲಿ ಒಂದು ಸಿಮೆಟ್ರಿ ಇದೆ, ಗಮನಿಸಬೇಕು. ಒಂದು Q, ಇನ್ನೊಂದು 2Q, ಅದರ ಡಬಲ್ ಆಯ್ತು. ಒಂದು Q by 2, ಇನ್ನೊಂದು Q, ಇಲ್ಲೂ ಕೂಡ ಡಬಲ್ ಆಯ್ತು. ಅವು ಅಪೋಸಿಟ್ ಕಾರ್ನರ್ ದಲ್ಲಿ ಇರೋದ್ರಿಂದ ಅವುಗಳ ಒಟ್ಟು ಮೊತ್ತ 0 ಆಗೋದ್ರಿಂದ ಈ ಸಿಮೆಟ್ರಿಯನ್ನು ನೋಡಿ ಕೂಡ ನಾವು ಸರಿಯಾದ ಉತ್ತರ ಆಯ್ಕೆ ಮಾಡಬಹುದಾಗಿದೆ. ಕ್ಯಾಪಿಟಲ್ Q ಅನ್ನ ಸ್ಮಾಲ್ Q ದಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ Q ಮಸ್ಟ್ ಬಿ ಈಕ್ವಲ್ ಟು Q by 2. ಅದೇ ಸ್ಮಾಲ್ Q ಅನ್ನ ಕ್ಯಾಪಿಟಲ್ Q ದಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ Q equal to 2Q ಅಂತ ಬರಬೇಕು. ಒಂದು ಇನ್ನೊಂದರ ನೆಗೆಟಿವ್ ಆಗಿರಬೇಕು. ಈ ಒಂದು ಕಾನ್ಸೆಪ್ಟ್ ಅನ್ನ ನೇರವಾಗಿ ನಾವು ಅಪ್ಲೈ ಮಾಡೋದ್ರ ಮೂಲಕ ಕೂಡ ಇಲ್ಲಿ ಸರಿಯಾದ ಉತ್ತರವನ್ನ ನಾವು ಆಯ್ಕೆ ಮಾಡಬಹುದಾಗಿದೆ. Question number 4. 3 concentric spherical metallic cells A, B, and C of radii A, B, and C with A less than, B less than C have surface charge densities sigma, minus sigma, and sigma respectively. If the cells A and C are at the same potential, the relation between radii is. 4 ಆಯ್ಕೆಗಳನ್ನು ಸರಿಯಾಗಿ ಓದ್ಕೊಳ್ಬೇಕು. A is innermost shell, B is in between, C is outermost cell. ಕೊಟ್ಟಿರುವಂತ ಪಾಯಿಂಟ್ ಏನು? ಇಲ್ಲಿ ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿಗಳು ಕೂಡ ಸೇಮ್ ಆಗಿದಾವೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್, ಮತ್ತೊಂದು ಪಾಸಿಟಿವ್. ಕೊಟ್ಟಿರುವಂತ ಪಾಯಿಂಟ್ ಪೊಟೆನ್ಶಿಯಲ್ at A is equal to potential at C. Potential on A is sum of potential due to A, due to B, due to C ಆಗಿರುತ್ತೆ. ಹಾಗಾದ್ರೆ ಇದನ್ನ ಯಾವ ರೀತಿ ಬರಿಬಹುದು ನಾವಿಲ್ಲಿ ನೋಡಿ. K is the constant. 4 pi A square into sigma is the charge on A. It is obtained by this relation. We know charge is equal to area into surface charge density minus 4 pi B square sigma upon B. This is potential on A due to B. So A becomes inside cell for B. ಹಾಗಾಗಿ distance B ಅನ್ನು ತೆಗೆದುಕೊಳ್ಳಲಾಗಿದೆ. Plus potential at A due to C is 4 pi C square sigma upon C ಆಗುತ್ತೆ. ಸೊ ಇದನ್ನ 4 pi ಸಿಗ್ಮಾ ಹೊರಗಡೆ ತೆಗೆದು ಬರಿಬಹುದು. ಓನ್ಲಿ ಫಾರ್ ದ ಸೇಕ್ ಆಫ್ ಕಂಪ್ಲೀಟ್ನೆಸ್ ನಾನು ಈ ರೀತಿ ಬರೆದಿದ್ದೇನೆ. ಹಾಗಾದ್ರೆ ಪೊಟೆನ್ಶಿಯಲ್ ಆನ್ ಸಿ ಯಾವ ರೀತಿ ಬರಿಬೇಕು? ಪೊಟೆನ್ಶಿಯಲ್ ಆನ್ ಸಿ ಡ್ಯೂ ಟು ಎ, ಡ್ಯೂ ಟು ಬಿ, ಡ್ಯೂ ಟು ಸಿ ಗಳನ್ನ ನಾವು ಬರೀಬೇಕು.
ಫಾರ್ ಸಿ ಎ ಮತ್ತು ಬಿ ಗಳು ಇನ್ಸೈಡ್ ಸೆಲ್ಗಳಾಗಿರೋದ್ರಿಂದ ಎ ಮತ್ತು ಬಿ ಗಳಿಂದ ಬರುವಂತ ಪೊಟೆನ್ಶಿಯಲ್ ಗಳಿಗೆ ಡಿಸ್ಟೆನ್ಸ್ ಸಿ ಮತ್ತು ಸಿನೇ ಆಗಬೇಕು. ಹಾಗಾದ್ರೆ ಇಲ್ಲಿ ಫಸ್ಟ್ ಟರ್ಮ್ ನೋಡ್ರಿ 4 ಸಿಗ್ಮಾ ಅಂತ ಕ್ಯಾನ್ಸಲ್ ಆಗಿ ಹೋಗ್ಬೋದು. ಎ ಸ್ಕ್ವೇರ್ ಬೈ ಎ ಉಳಿಬೇಕು, ಬಿ ಸ್ಕ್ವೇರ್ ಬೈ ಬಿ ಉಳಿಬೇಕು, ಸಿ ಸ್ಕ್ವೇರ್ ಬೈ ಸಿ ಉಳಿಬೇಕು. ಇಲ್ಲಿ ಎ ಸ್ಕ್ವೇರ್ ಬೈ ಸಿ ಉಳಿಬೇಕು, ಇಲ್ಲಿ ಬಿ ಸ್ಕ್ವೇರ್ ಬೈ ಸಿ ಉಳಿಬೇಕು, ಇಲ್ಲಿ ಒಂದು ಸಿ ಉಳಿಬೇಕು. ಹಾಗಾಗಿ ಈ ಸಿ ಅನ್ನ ಕೂಡ ನಾವಿಲ್ಲಿ ಹೊಡೆದು ಹಾಕಿದ್ರೆ ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಸಿ ಆಗ್ಬೇಕು. ಎ ಮೈನಸ್ ಬಿ ಇಂಟು ಸಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಈ ಸಿ ಮಸ್ಟ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ. ಹಾಗಾಗಿ ಸರಿಯಾದ ಉತ್ತರ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ನಾವು ಹೇಳ್ಬೋದು. ಇಲ್ಲಿ ಕೊಟ್ಟಿರೋ ಆಯ್ಕೆಗಳನ್ನ ನಾವು ಸರಿಯಾಗಿ ಗಮನಿಸಿದ್ರೆ ಒಂದು ಲಾಜಿಕ್ ಮೇಲೆ ಉತ್ತರ ಕಂಡುಕೊಳ್ಳಬಹುದು. ಅದು ಏನು ಅಂತ ಹೇಳಿದ್ರೆ ನೋಡ್ರಿ, ಎ ಆಯ್ಕೆನಲ್ಲಿ ಏನ್ ಕೊಡಲಾಗಿದೆ, ಎ ಈಕ್ವಲ್ ಟು ಬಿ ಪ್ಲಸ್ ಸಿ. ರೇಡಿಯಸ್ ಎ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂತ ಹೇಳಿದ್ರೆ ರೇಡಿಯಸ್ ಎ ಈಸ್ ಬಿಗರ್ ದನ್ ಬಿ ಪ್ಲಸ್ ಸಿ ಅಂತ ಆಯ್ತು. ಅವಾಗ ಶೆಲ್ ಎ ಔಟರ್ ಸೆಲ್ ಆಗುತ್ತೆ, ವಿಚ್ ಇಸ್ ನಾಟ್ ಟ್ರೂ. ಸಿ ನಲ್ಲಿ ಏನ್ ಕೊಡಲಾಗಿದೆ, ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಅಂತ ಕೊಡಲಾಗಿದೆ. ಹಾಗಾದ್ರೆ ರೇಡಿಯಸ್ ಆಫ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ, ದಟ್ ಬಿಕಮ್ಸ್ ಬಿಗರ್ ದನ್ ಸಿ, ವಿಚ್ ಇಸ್ ನಾಟ್ ಟ್ರೂ. ಡಿ ದಲ್ಲಿ ನೋಡ್ರಿ 2a is equal to b minus c ಅಂತ ಹೇಳ್ತೀವಿ. ಈ ಮೈನಸ್ ಸಿ ಅನ್ನ ಈ ಕಡೆ ತಗೊಂಡು ಹೋದ್ರೆ b equal to 2a plus c ಆಗತ್ತೆ. ಅವಾಗ b becomes bigger shell ಆಗತ್ತೆ, ಅದು ಕೂಡ ತಪ್ಪಾಗಿ ಹೋಗುತ್ತೆ. ಅಂದಮೇಲೆ b is equal to b, ಆನ್ಸರ್ b is c equal to a plus b ಸರಿಯಾದ ಉತ್ತರ ಆಗುವಂಥದ್ದು. ಹಾಗಾಗಿ ಕೊಟ್ಟಿರುವ ಆಯ್ಕೆಗಳನ್ನ ಆತ್ಮೀಯ ಸ್ನೇಹಿತರೆ ಸರಿಯಾಗಿ ಗಮನಿಸಿದರೆ ಎಷ್ಟೋ ಸಾರಿ ನಾವು ಲಾಂಗ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಗಳನ್ನ ಅವಾಯ್ಡ್ ಮಾಡಬಹುದಾಗಿದೆ. ಕೆಲವು ಪಾಯಿಂಟ್ ಗಳನ್ನ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳಿಗೆ ಸಂಬಂಧಪಟ್ಟಂಗೆ ನೋಡೋಣ. It's a beautiful concept here. Equipotential surface, we know it is a surface of equal potential. Potential at every point is same. Therefore, the potential difference between any 2 points on an equipotential surface is also same. ಬೇರೆ ಬೇರೆ ಚಾರ್ಜ್ ಕಾನ್ಫಿಗರೇಷನ್ ದಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳ ಪ್ಯಾಟರ್ನ್ ಬೇರೆ ಬೇರೆ ಆಗಿರೋದನ್ನ ನಾವು ಗಮನಿಸಬಹುದು. ಇಲ್ಲಿ ಪಾಯಿಂಟ್ ಚಾರ್ಜ್ ತಗೊಂಡಾಗ ಇವು ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಸರ್ಫೇಸ್ ಗಳಾಗಿದ್ದಾವೆ. ಸಿಮೆಟ್ರಿಕ್ ಆಗಿ ಇಲ್ಲಿ ನಮಗೆ ಪ್ಯಾಟರ್ನ್ ಕಾಣುವಂಥದ್ದು. ಅದೇ ನಾವು ಸಿಸ್ಟಮ್ ಆಫ್ ಚಾರ್ಜ್ ಗಳನ್ನ ತಗೊಂಡಾಗ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳ ಸಿಮೆಟ್ರಿ ಡಿಸ್ಟಾರ್ಟ್ ಆಗಿರೋದನ್ನ ನಾವು ನೋಡಬಹುದು. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಗೊಂಡ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಪ್ಲೇನ್ ಸರ್ಫೇಸಸ್ ಪ್ಯಾರಲಲ್ ಟು ಈಚ್ ಅದರ್. Work done to move a charge on an equipotential surface is calculated by the basic formula, charge that we are moving into the potential difference between the 2 points. ಇಲ್ಲಿ potential difference between the 2 points 0 ಆಗಿತ್ತು ಅಂತ ಹೇಳಿದ್ರೆ ವರ್ಕ್ ಡನ್ ಕೂಡ 0 ಆಗುತ್ತೆ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಪ್ರತಿ ಪಾಯಿಂಟ್ ನಲ್ಲಿ ಪೊಟೆನ್ಷಿಯಲ್ ಸೇಮ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗಿ ವರ್ಕ್ ಡನ್ ಈಸ್ 0. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ ವರ್ಕ್ ಡನ್ ಟು ಮೂವ್ ಅ ಚಾರ್ಜ್ ಆನ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ 0. Electric field is always normal to the equipotential surface at every point. Whether the surface is a spherical surface or surface of any shape, electric field is always normal to the equipotential surface. Equipotential surfaces are family of concentric spheres for a point charge. ಬಹಳ ಸುಂದರವಾಗಿರತಕ್ಕಂತ ಪ್ಯಾಟರ್ನ್ ಅನ್ನು ನೋಡಬಹುದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಗಮನಿಸಬಹುದು. Near the source charge, the equipotential surfaces are closer. As we move away, they are spreading. ಅಂದಮೇಲೆ the equipotential surfaces are closer near the source charge, representing the strong electric field, representing more potential. As we move away, the spreading of the spacing of the equipotential surfaces increases. The relation between electric field and electric potential is given by this simple relation, which we have derived by using the concept of equipotential surfaces. Electric field is a negative potential gradient. In terms of components, we can obtain it by taking the partial differentiation with respect to x, y, and z respectively. ಈ ಕೆಲವು ಪಾಯಿಂಟ್ ಗಳಿಗೆ ಸಂಬಂಧಪಟ್ಟಂಗೆ ಒಂದೆರಡು ಪ್ರಶ್ನೆಗಳನ್ನ ಈಗ ನಾವು ನೋಡೋಣ. ಕ್ವೆಶ್ಚನ್ ನಂಬರ್ 5. A uniform electric field of 100 volt per meter is directed at 30 degree with a positive x-axis as shown in the below figure. OA equal to 2 meter. The potential difference VO minus VA is 4 ಆಯ್ಕೆಗಳನ್ನು ಕೊಡಲಾಗಿದೆ. ನೋಡೋಣ. ಈ ಚಿತ್ರವನ್ನ ನಾವು ಗಮನಿಸಿದರೆ
ನಾವು ಎಲೆಕ್ಟ್ರಿಕ್ ಫೀಲ್ಡ್ ದ ದಿಕ್ಕಿನಲ್ಲಿ ಹೋದಾಗ ಪೊಟೆನ್ಷಿಯಲ್ ಕಡಿಮೆ ಆಗುವುದನ್ನ ನಾವು ಈಗಾಗಲೇ ಗಮನಿಸಿದ್ದೇವೆ. ಎ ಆ ನಂತರ ಓ. ಹಾಗಾದ್ರೆ ಓದಲ್ಲಿ ಪೊಟೆನ್ಷಿಯಲ್ ಎಗಿಂತ ಕಡಿಮೆ ಇರಬೇಕು. ಅಂದಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಒ ಮೈನಸ್ ವಿಎ ನೆಗೆಟಿವ್ ಆಗಿರಬೇಕು. ಸಿ ಮತ್ತು ಡಿ ಗಳನ್ನ ನಾವು ಎಲಿಮಿನೇಟ್ ಮಾಡಬಹುದು. ಇಲ್ಲಿ potential difference between the 2 points A and O can be calculated by applying the dot product of E and dr. It is equal to E dr cos theta, where theta is the angle between E and dr. In this particular example, it is 30 degree. So E is 100 volt per meter, dr is 2 meter, and theta is 30 degree here. Cos 30 is root 3 by 2. 2 to cancel madbitre, it is minus 100 root 3 volt. So sariyada ಆಯ್ಕೆ A minus 100 root 3 volt. Question number 6. The potential at any point is given by V is equal to X into bracket Y minus 4X square. The electric field at the point is. ನಾಲ್ಕು ಆಯ್ಕೆಗಳನ್ನು ನೋಡೋಣ. So ಈ potential ಅನ್ನು ನಾವು ಈ ರೀತಿ ಬರ್ಕೋಬಹುದಿಲ್ಲ. V equal to X into Y minus 4X square. ಈ ಒಂದು ಪೊಟೆನ್ಷಿಯಲ್ ಅನ್ನ ನಾವು ಡಿಫರೆನ್ಶಿಯೇಟ್ ಮಾಡೋದ್ರ ಮೂಲಕ ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತೆಗೆಯಬಹುದು. ಇಲ್ಲಿ 3 ಕಾಂಪೋನೆಂಟ್ಗಳು ಇರೋದ್ರಿಂದ ಆ ಪೊಟೆನ್ಷಿಯಲ್ ಅನ್ನ ನಾವು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x, y and z. When we differentiate v with respect to x, it is y minus 12x square. Potential of xy is y. 4x cube is 12x square. ಅದೇ ರೀತಿ ಪೊಟೆನ್ಷಿಯಲ್ ಆಫ್ v with respect to y is ಇದು x ಆಗೋದು, ಇದು 0 ಆಗೋದು. ಸೊ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ v ವಿತ್ ರೆಸ್ಪೆಕ್ಟ್ ಟು z 0 ಆಗೋದು, ಅಂದ್ರೆ k ಕಾಂಪೋನೆಂಟ್ ಬರೋದಿಲ್ಲ. ಸಿ ಮತ್ತು ಡಿ ಗಳು ಮಾತ್ರ ಇಲ್ಲಿ ಆಯ್ಕೆಗಳಾಗ್ಲಿಕ್ಕೆ ಸಾಧ್ಯ. ಎ ಮತ್ತು ಬಿ ಗಳನ್ನ ನಾವು ಎಲಿಮಿನೇಟ್ ಮಾಡಬೇಕು. ಏನಾಗತ್ತೆ ನೋಡ್ರಿ, electric field is therefore minus of this value y minus 12x square, this value x, this is I cap, this is j cap. ಇದನ್ನೇ ಸ್ವಲ್ಪ ರಿಅರೇಂಜ್ ಮಾಡಿ ಬರೆದ್ರೆ 12x square minus y into I cap minus x into j cap. ಹಾಗಾದ್ರೆ ಸರಿಯಾದ ಉತ್ತರ ಡಿ. ಇಲ್ಲಿ ಉತ್ತರಗಳನ್ನ ನಾವು ಗಮನಿಸಿದಾಗ ಕೊಟ್ಟಿರುವಂತ ಪೊಟೆನ್ಷಿಯಲ್ ದಲ್ಲಿ z ಕಾಂಪೋನೆಂಟ್ ಇಲ್ಲ, ಹಾಗಾದ್ರೆ k ಕಾಂಪೋನೆಂಟ್ ಬರೋದಲ್ಲ. a ಮತ್ತು b ಗಳನ್ನ ಎಲಿಮಿನೇಟ್ ಮಾಡಬೇಕು. v ಇಂದ ನಾವು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ತೆಗೆಯುವಂತ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದ್ದೇ ಆದ್ರೆ, ಸೊ ನೋಡಿ ಇಲ್ಲಿ xy ಇರೋದ್ರಿಂದ the differentiation of this xy with respect to y x ಬರಬೇಕು. ಹಾಗಾದ್ರೆ ಇಲ್ಲಿ x ದ j ದ 2 ಕಾಂಪೋನೆಂಟ್ ಗಳಲ್ಲಿ ಒಂದು y ಇದೆ, ಇನ್ನೊಂದು x ಇದೆ. ಇದನ್ನ ನಾವು ಗಮನಿಸಿದಾಗ ಡಿ ಸರಿಯಾದ ಉತ್ತರ ಅನ್ನೋದನ್ನು ಕೂಡ ನೇರವಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಕಾನ್ಸೆಪ್ಟ್ಗಳು ಥರವಾಗಿ ಗೊತ್ತಿದ್ದಾಗ ಈ ತರದ ಆಯ್ಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಇದು ಒಂದು ಕಲೆ. ಇದು ಬರಬೇಕು ಅಂತಂದ್ರೆ ನಾವು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಅನೇಕ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. Question number 7. Figure shows 3 spherical equipotential surfaces A, B and C round a point charge Q. The potential difference VA minus VB equal to VB minus VC. If D1 and D2 be the distances between them, then the 4 choices are like this. Okay. ಇವು equipotential surfaceಗಳು, ಒಂದು A, ಒಂದು B ಮತ್ತೊಂದು C. Okay. So we have to compare D1 and D2. Okay. So VA minus VB is the potential difference on A and B. It is potential on A minus potential on B. K into Q upon A minus K into Q upon B. So KQ ಅನ್ನ ನೀವು ಕಾಮನ್ ಆಗಿ ತೆಗೆದಾಗ ಇದು B minus A upon BA ಆಗುವಂಥದ್ದು. B minus A ಅಂತಂದ್ರೆ ಸೆಕೆಂಡ್ ಮತ್ತು ಫಸ್ಟ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳ ನಡುವಿನ ಡಿಫರೆನ್ಸ್. ಅದಕ್ಕೆ ನಾವು ಈಗಾಗಲೇ D1 ಅಂತ ಇಲ್ಲಿ ಕೊಡಲಾಗಿದೆ. ಹಾಗಾಗಿ D1 ಅಪಾನ್ AB ಅಂತ ನಾವು ಬರೀತೀನಿ. ಸೊ ಇಲ್ಲಿ D1 ಅನ್ನ ನಾವು ಈ ರೀತಿ ಬರ್ಕೋಬಹುದು. D1 is equal to VA minus VB upon K into Q into AB. Look at this bracket. ಇಲ್ಲಿ VA minus VB equal to VB minus VC ಅಂತ ಕೊಟ್ಟಿರೋದ್ರಿಂದ ಎರಡು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳ ನಡುವಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದಂಗಾತು. ಡಿನಾಮಿನೇಟರ್ ಕಾನ್ಸ್ಟೆಂಟ್ ಆಗಿದೆ. ಈ ಬ್ರಾಕೆಟ್ ನಾವು ಕಾನ್ಸ್ಟೆಂಟ್ ಅಂತ ಇಟ್ಕೊಂಡ್ರೆ ಇಲ್ಲಿ D1 is equal to K into AB ಅಂತ ಬರೀಬಹುದು. So D1 is directly depending on product of the 2 radii. ಇದನ್ನೇ ನಾವು ಕಾನ್ಸೆಪ್ಟ್ ಅಂತ ಇಟ್ಕೊಂಡು D2 is equal to K into B into C ಅಂತ ನಾವು ಬರೀಬಹುದು. So D2 is directly depending on the product of the radius of B and C.
ನ್ಯಾಚುರಲಿ ಬಿ ಇಂಟು ಸಿ ಇಸ್ ಗ್ರೇಟರ್ ದ್ಯಾನ್ ಎ ಇಂಟು ಬಿ ಅಂದಮೇಲೆ D2 ಈಸ್ ಗ್ರೇಟರ್ ದ್ಯಾನ್ D1. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ D2 ಗ್ರೇಟರ್ ದ್ಯಾನ್ D1 ಇಲ್ಲ, ಆದ್ರೆ D1 ಲೆಸ್ ದ್ಯಾನ್ D2 ಇದೆ. ಹಾಗಾಗಿ ಸರಿಯಾದ ಉತ್ತರ D1 ಲೆಸ್ ದ್ಯಾನ್ D2. ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಪರ್ಟಿಯನ್ನು ವಿಶೇಷವಾಗಿ ಗಮನಿಸಿದ್ವಿ. ನಾವು ಸೋರ್ಸ್ ಚಾರ್ಜ್ ಇಂದ ದೂರ ಹೋದಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ದೂರ ಸರಿಯೋದು, ಸ್ಪ್ರೆಡ್ ಆಗೋದನ್ನ ನೋಡಿದ್ವಿ. ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ನೇರವಾಗಿ ನೆನಪು ಮಾಡ್ಕೊಳ್ಬೇಕು. ಆದ್ರೆ ನೆನಪಿರ್ಲಿ, ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಇಫ್ ಅಂಡ್ ಓನ್ಲಿ ಇಫ್ ವಿ ಕನ್ಸಿಡರ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ವಿತ್ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ನಾವು ಸೋರ್ಸ್ ಚಾರ್ಜ್ ಇಂದ ದೂರ ಹೋದಾಗ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಸ್ಪ್ರೆಡ್ ಔಟ್ ಆಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಕ್ವೆಶ್ಚನ್ ನಂಬರ್ okay. So before going to the next question, some points I want to recall. Work done to move a charge in an electric field is given by potential difference between the 2 points between which we want to move the charge into the charge that we want to move. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಒಂದ್ ವೇಳೆ ನೆಗೆಟಿವ್ ಆಗಿತ್ತು ಅಂತಂದ್ರೆ ವರ್ಕ್ ಡನ್ ನೆಗೆಟಿವ್ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ 0 ಆಗಿತ್ತು ಅಂತಂದ್ರೆ ವರ್ಕ್ ಡನ್ ಕೂಡ 0 ಆಗುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಹವೆವರ್ ಲಾರ್ಜ್ ದ ಚಾರ್ಜ್ ಯು ಮೇ ಬಿ ಮೂವಿಂಗ್. Okay. So potential energy of a system of charge comes due to work done to form that system by bringing these individual charges from infinity to their respective positions. The energy is stored in the form of potential energy. This is equal to 1/4πε0 Q1 into Q2 upon that distance. This is in the absence of external electric field. If you consider in the presence of external electric field, 2 more terms will add to this one. They are due to the presence of external electric field. If a charge moves in the direction of the electric field, its potential energy decreases. ಒಂದು ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ದಲ್ಲಿ ಮೂವ್ ಆಗೋದು ಅಂತಂದ್ರೆ ಏನು? ಇಟ್ ಈಸ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್ ಅಂತ ಅರ್ಥ. ಎಲೆಕ್ಟ್ರಿಕ್ ಫೀಲ್ಡ್ ದ ದಿಕ್ಕಿನಲ್ಲಿ ಪೊಟೆನ್ಷಿಯಲ್ ಕಡಿಮೆ ಆಗಿರುವಂತದ್ದು ನಮಗೆ ಗೊತ್ತಿರುವಂತ ವಿಚಾರ. ಸೊ ಕಡಿಮೆ ಪೊಟೆನ್ಷಿಯಲ್ ಇರುವಂತ ಪಾಯಿಂಟ್ ಗೆ ಒಂದು ಚಾರ್ಜ್ ಮೂವ್ ಆಯ್ತು ಅಂತಂದ್ರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಅದೇ ಒಂದು ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದ್ದೆ ಆದ್ರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗ್ತಾ ಹೋಗ್ಬೇಕು. ಹಾಗಾದ್ರೆ ಉದಾಹರಣೆಗೆ ಒಂದು ಚಾರ್ಜ್ ಅನ್ನ ತಗೊಳ್ಳೋಣ Q ಅಂತ ಹೇಳಿ, ಇನ್ನೊಂದು ಚಾರ್ಜ್ ಕ್ಯಾಪಿಟಲ್ Q ಅದನ್ನ ಫಿಕ್ಸ್ ಅಂತ ಇಟ್ಕೊಳ್ಳೋಣ. ಈ ಸ್ಮಾಲ್ Q ಅನ್ನ ಕ್ಯಾಪಿಟಲ್ Q ಕಡೆಗೆ ನಾವು ಶೂಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ ಅದಕ್ಕೆ ಒಂದಿಷ್ಟು ಕೈನೆಟಿಕ್ ಎನರ್ಜಿಯನ್ನ ಕೊಟ್ಟು ಕಳಿಸ್ಬೇಕು. ಸೊ ಆತರ ಕೈನೆಟಿಕ್ ಎನರ್ಜಿಯನ್ನ ಕೊಟ್ಟು ಕಳಿಸಿದಾಗ ಅದು ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದರ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುವಂಥದ್ದು. At some close point, the kinetic energy of the charge may become 0. ಅವಾಗ ಆ ಒಂದು ಚಾರ್ಜ್ ಪಾರ್ಟಿಕಲ್ ಮೊಮೆಂಟರಿ ನಿಂತು ಹೋಗ್ಬೇಕಾಗತ್ತೆ. ಆ ಒಂದು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ದಲ್ಲಿ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ ಫಿಕ್ಸ್ಡ್ ಚಾರ್ಜ್ ಅಂಡ್ ಮೂವಿಂಗ್ ಚಾರ್ಜ್ ವಿಲ್ ಬಿ ಈಕ್ವಲ್ ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಸೊ ಈ ತರ ಕೆಲವು ಕಾನ್ಸೆಪ್ಟ್ ಗಳ ಮೇಲೆ ನಾನು ಒಂದೆರಡು ಪ್ರಶ್ನೆಗಳನ್ನ ಚರ್ಚೆ ಮಾಡೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಕ್ವೆಶ್ಚನ್ ನಂಬರ್ 8. Charges minus Q and plus Q are placed at the points X and Y respectively, which are distance 2L apart. O is the midpoint of between X and Y. The work done in moving a charge plus Q along the semicircle OAB is. 4 ಆಯ್ಕೆಗಳನ್ನ ಗಮನಿಸೋಣ. All denominators, all numerators are same, denominators are different. ಒಂದೇ ಒಂದು ನೆಗೆಟಿವ್. ಓಕೆ, ಏನು ಇದು? ಇಲ್ಲಿ ಕೊಟ್ಟಿರುವಂತಹ ಸನ್ನಿವೇಶ ಹೀಗಿದೆ. ಮೈನಸ್ Q ಇಲ್ಲಿ, ಪ್ಲಸ್ Q ಇಲ್ಲಿ, ಓದಿಂದ ಬಿಗೆ ಕ್ಯಾಪಿಟಲ್ Q ಅನ್ನ ಈ ಸೆಮಿ ಸರ್ಕ್ಯುಲರ್ ಪಾತ್ ನಲ್ಲಿ ನಾವು ಮೂವ್ ಮಾಡಬೇಕು. ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ವಿ ಆರ್ ಮೂವಿಂಗ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. O is initial point, B is final point. Potential at O ಇದು ಡ್ಯೂ ಟು ಮೈನಸ್ Q and ಪ್ಲಸ್ Q. ಎರಡು ಡಿಸ್ಟೆನ್ಸ್ ಗಳು ಸೇಮ್. ಹಾಗಾದ್ರೆ VO must be 0. So potential difference is now VB only. VB into Q ಮಾಡಿದ್ರೆ ನಮಗೆ ವರ್ಕ್ ಡನ್ ಸಿಗೋದು. VB ನಲ್ಲಿ ನಾವು ಪೊಟೆನ್ಷಿಯಲ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಹಾಗಾದ್ರೆ? ಸೊ Q ಅನ್ನ ಹೊರಗಡೆ ಇಡ್ತೀನಿ. 1/4πε0 ಇನ್ ದ ಬ್ರಾಕೆಟ್ ಪೊಟೆನ್ಷಿಯಲ್ ಅಟ್ B ಡ್ಯೂ ಟು ಮೈನಸ್ Q ಮತ್ತು ಪೊಟೆನ್ಷಿಯಲ್ ಅಟ್ B ಡ್ಯೂ ಟು ಪ್ಲಸ್ Q ಅಂತ ನಾವು ತಗೊಳ್ಳೋಣ. Q ದಲ್ಲಿ ಮೈನಸ್ Q ಇಲ್ಲಿ X ಡಿಸ್ಟೆನ್ಸ್ X ದಲ್ಲಿ ಇರುವಂತದ್ದು L ಇದ್ದ ಡಿಸ್ಟೆನ್ಸ್. ಸೊ ಮೈನಸ್ Q by L ಆಗುವಂತದ್ದು.
Q is at a distance of L and L, 3L, therefore it is Q by 3L. Q upon L ನೀವು ಹೊರಗೆ ತೆಗೆದು ಬಿಟ್ರೆ ಇಲ್ಲಿ -1, ಇಲ್ಲಿ 1/3, -1 + 1/3 ಅಂತ ಹೇಳಿದ್ರೆ ಅದು -2/3 ಆಗುವಂತದ್ದು. ಸೊ ಈ Q ಅನ್ನ ನಾವು ಒಳಗೆ ತಗೊಂಡ್ಬಿಟ್ರೆ ಇಟ್ ಇಸ್ 1/4πε0 -2Q upon 3L, ಅಥವಾ ಇದನ್ನೇ -QQ/6πε0L ಅಂತ ಕೂಡ ನಾವು ಬರೀಬಹುದು. ಹಾಗಾದ್ರೆ ಸರಿಯಾದ ಉತ್ತರ ಸಿ. ನಾನು ಮೊದಲೇ ಇಲ್ಲಿ ಆಯ್ಕೆಗಳನ್ನು ಓದುವಾಗ ಒಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದೆ, ಒಂದೇ ಒಂದು ಚಾಯ್ಸ್ ನೆಗೆಟಿವ್ ಆಗಿರುವಂತದ್ದನ್ನ. ಸೊ ಆ ತರ ಇದ್ದಾಗ ಕೊಟ್ಟಿರುವಂತ ಪ್ರಶ್ನೆಯನ್ನು ನಾವು ಅನಲೈಸ್ ಮಾಡಬೇಕು. ಇಲ್ಲಿ ನಾವು ಚಾರ್ಜ್ ಅನ್ನ ಓದಿಂದ ಬಿಗ್ ಮೂವ್ ಮಾಡ್ತಾ ಇದ್ದೀವಿ. ಬಿ ಅಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್, ಓದಲ್ಲಿ 0 ಪೊಟೆನ್ಷಿಯಲ್. ಹಾಗಾದ್ರೆ ನಾವು ಹೈಯರ್ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್ ಹೋಗ್ತಾ ಇದ್ದೀವಿ ಅಂತ ಅರ್ಥ. ನಮ್ಮ ಪೊಟೆನ್ಷಿಯಲ್ ಡಿಫರೆನ್ಸ್ 0, ವರ್ಕ್ ಡನ್ 0 ಆಗಬೇಕು. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ರಿಕಾಲ್ ಮಾಡ್ಕೊಂಡ್ರೆ ಏನು ವಿದೌಟ್ ಎನಿ ಕ್ಯಾಲ್ಕುಲೇಷನ್ ನೇರವಾಗಿ ಉತ್ತರ ಕೂಡ ನಾವು ಬರೀಬಹುದಾಗಿದೆ. ಕ್ವೆಶ್ಚನ್ ನಂಬರ್ 9. A charged particle Q is shot towards another charged particle capital Q which is fixed with a speed v. It approaches up to closest distance r and then returns. If Q was given a speed v/2, the closest distance of approach would be 4r, 2r, r/2, r/4. Okay. ಈ ಕ್ಯಾಪಿಟಲ್ ಕ್ಯೂ ಫಿಕ್ಸ್ ಆಗಿರುವಂತದ್ದು, ಸ್ಮಾಲ್ ಕ್ಯೂ ಅನ್ನ ಇಲ್ಲಿ ಶೂಟ್ ಮಾಡ್ತೀವಿ, ಒಂದಿಷ್ಟು ವೆಲಾಸಿಟಿ ಕೊಡಲಾಗಿದೆ, ಇಲ್ಲಿ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆರ್ ಅಂತ ಕೊಡಲಾಗಿದೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ ಬಿಟ್ವೀನ್ ವಿ ಅಂಡ್ ಆರ್. ವಿ ಹೆಚ್ಚಾಯ್ತು ಅಂದ್ರ ಆರ್ ಕಡಿಮೆ ಆಗಬೇಕು. ಓಕೆ, ವಿ ಕಡಿಮೆ ಆಯ್ತು ಅಂದ್ರ ಆರ್ ಹೆಚ್ಚಾಗಬೇಕು. ಓಕೆ, ಸೊ ಹಿಯರ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ must be equal to potential energy at the closest approach. So half mv² is equal to k into q upon r. ಹಾಗಾದ್ರೆ r and v² are inversely related. So r is inversely proportional to v². ಹಾಗಾದ್ರೆ r'/r equal to v² divided by v/2² ಅಂತ ಬರ್ಕೊಂಡ್ರೆ this is equal to 4. ಹಾಗಾದ್ರೆ r' is equal to 4r. ಸೊ ಸರಿಯಾದ ಉತ್ತರ A 4r. ಕೆಪಾಸಿಟರ್ ಮತ್ತು ಡೈಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂಗೆ ಒಂದೆರಡು ಪಾಯಿಂಟ್ ಗಳನ್ನ ರಿಕಾಲ್ ಮಾಡ್ಕೊಳ್ಳೋಣ. ಕೆಪಾಸಿಟನ್ಸ್ ಆಫ್ ಕೆಪಾಸಿಟರ್ ವಿತ್ ಏರ್ ಮೀಡಿಯಂ ಇಸ್ ಗಿವನ್ ಬೈ C equal to ε0 A/d. Capacitance of capacitor with dielectric is given by CD is equal to ε0 Ka/d. ಹಾಗಾದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನು ನಾವು ತುಂಬೋದ್ರಿಂದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಹ್ಯಾಸ್ ಇನ್ಕ್ರೀಸ್ k times. So K is given by the ratio of capacitance with dielectric to the capacitance with air. ಅದೇ ಡೈಎಲೆಕ್ಟ್ರಿಕ್ ಅನ್ನು ನಾವು ಪಾರ್ಷಿಯಲಿ ಪ್ಲೇಟ್ ಗಳ ಮಧ್ಯ ತುಂಬಿ ಬಿಟ್ರೆ ಕೆಪಾಸಿಟನ್ಸ್ ಇಸ್ ಗಿವನ್ ಬೈ ε0 A d minus t plus t by k. ಮತ್ತೆ ಡಿನಾಮಿನೇಟರ್ ಕಡಿಮೆ ಆಯ್ತು, ಕೆಪಾಸಿಟನ್ಸ್ ಹೆಚ್ಚಾಗುವಂತದ್ದು. ಡೈಎಲೆಕ್ಟ್ರಿಕ್ ಅನ್ನ ಪ್ಲೇಟ್ ಗಳ ಮಧ್ಯ ನಾವು ಇನ್ಸರ್ಟ್ ಮಾಡೋದ್ರಿಂದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಹೆಚ್ಚಾಗುವುದನ್ನ ಗಮನಿಸಿದ್ವಿ. ಈಗ ಡೈಎಲೆಕ್ಟ್ರಿಕ್ ಬದಲಾಗಿ ಒಂದು ಕಂಡಕ್ಟಿಂಗ್ ಸ್ಲ್ಯಾಬ್ ಅನ್ನು ನಾವು ಇನ್ಸರ್ಟ್ ಮಾಡಿದ್ರೆ ಫಾರ್ ಕಂಡಕ್ಟರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ಇನ್ಫಿನಿಟಿ ವಿ ನೋ. ಆಗ ಕೆಪಾಸಿಟನ್ಸ್ ಇಸ್ ಗಿವನ್ ಬೈ ε0 A upon d minus t. ಮತ್ತೆ ಎಫೆಕ್ಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಕಡಿಮೆ ಆಯ್ತು, ಕೆಪಾಸಿಟನ್ಸ್ ಸರ್ಟನ್ಲಿ ಇನ್ಕ್ರೀಸಸ್. ಅಂದ್ರೆ ಈ ಕೆಪಾಸಿಟರ್ ಪ್ಲೇಟ್ ಗಳ ನಡುವೆ ನಾವು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನು ಹಾಕ್ಲಿ ಅಥವಾ ಕಂಡಕ್ಟಿಂಗ್ ಸ್ಲ್ಯಾಬ್ ಅನ್ನು ಹಾಕ್ಲಿ, ಅಲ್ಲಿ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುವುದನ್ನ ನಾವು ಗಮನಿಸಬಹುದು. ಓಕೆ, ಒಂದೆರಡು ಪ್ರಶ್ನೆಗಳನ್ನು ನೋಡೋಣ. ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಮೀಡಿಯಂ ಈಸ್ ಗಿವನ್ ಬೈ 6 microfarad. With the introduction of dielectric medium, the capacitance becomes 30 microfarad. Okay, ಇಲ್ಲಿ 6, ಇಲ್ಲಿ 30. The permittivity of the medium is ε0 ವ್ಯಾಲ್ಯೂ ಕೊಡಲಾಗಿದೆ, 4 ಆಯ್ಕೆಗಳನ್ನು ಕೊಡಲಾಗಿದೆ, ಒಂದು 5 ಇದೆ, ಉಳಿದೆಲ್ಲ 4 ಗಳನ್ನ ಹೊಂದಿವೆ. ಓಕೆ, so we know dielectric constant is given by capacitance of the capacitor with dielectric divided by capacitance with air. ಒಂದು 30, ಇನ್ನೊಂದು 6 ಆಗಿದೆ. 30 upon 6 ಅಂತಂದ್ರೆ 5 ಆಯ್ತು. ನೋಡ್ರಿ, ಇಲ್ಲಿ 5 ಅಂತ ನಮ್ಗೆ ಉತ್ತರ ಬಂದಾಕ್ಷಣ ನಾವು ಆಯ್ಕೆಗಳನ್ನ ಗಮನಿಸ್ಬಿಟ್ರೆ ಒಂದನೇ ಆಯ್ಕೆಯಲ್ಲಿ 5 ಇದ್ದು ನಾವು ತಪ್ಪು ಆಯ್ಕೆಗಳನ್ನು ಮಾಡುವಂತ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ ನಮಗೆ ಕೇಳಿರುವಂತ ಕ್ವಾಂಟಿಟಿ ಕೆ ಅಲ್ಲ, ಇದು ಪರ್ಮಿಟಿವಿಟಿ.
Permittivity is given by this relation epsilon naught into k. Epsilon naught ವ್ಯಾಲ್ಯೂ ಅನ್ನು ಕೊಡಲಾಗಿದೆ, k ಅನ್ನು ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ 8.85 ಅನ್ನ 5 ಗೆ ಮಲ್ಟಿಪ್ಲೈ ಮಾಡಬೇಕು. 8.85 is nearly 9. 9 5 is 45. 45 ಕಿಂತ ಒಂಚೂರು ಕಡಿಮೆ ಅಂದ್ರೆ ಇದು 44 ಇರಬೇಕು, ಯಾಕಂದ್ರೆ ಇಲ್ಲೆಲ್ಲ 44 ಗಳೇ ಇದಾವೆ. ಮತ್ತೆ ನೋಡ್ರಿ ಇಲ್ಲಿ 10 to power minus 12 ಬಂದಿದೆ. ಇದನ್ನು ನೋಡಿದ ತಕ್ಷಣ ನಾವಿಲ್ಲೊಂದು 10 to power minus 12 ಅನ್ನು ಗಮನಿಸಿ ಬಿ ಅಂತ ತಪ್ಪ ಆಯ್ಕೆಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಇಲ್ಲಿರುವಂತದ್ದು 0.44. ಹಾಗಾದ್ರೆ ಈ ಟರ್ಮ್ ಅನ್ನ ಇನ್ನೊಂದು ಸ್ಟೆಪ್ ರೀಅರೇಂಜ್ ಮಾಡೋಣ. 0.44 ಅಂತ ನಾವು ಇಟ್ಕೊಂಡ್ರೆ ಇದು 10 to power minus 10 ಆಗತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಸಿ. ಸೊ ಪ್ರತಿ ಹಂತದಲ್ಲೂ ಕ್ಯಾಲ್ಕುಲೇಷನ್ ಅದ ಪ್ರತಿ ಹಂತದಲ್ಲೂ ನಾವು ಅಲರ್ಟ್ ಇರಬೇಕು. ಕೇಳಿರುವಂತ ಕ್ವಶನ್ ಏನು ಅಂತ ನಿಖರವಾಗಿ ತಿಳ್ಕೊಂಡಿರ್ಬೇಕು, ಆಕೆಯನ್ನ ಸರಿಯಾಗಿ ಮಾಡ್ತಾ ಇರಬೇಕು. ಯೂನಿಟ್ ಗಳನ್ನು ಕೂಡ ನಾವು ಎಷ್ಟೋ ಸಾರಿ ಗಮನಿಸಬೇಕಾಗುತ್ತೆ. ಕೆಲವು ಸಾರಿ ಬೇರೆ ಬೇರೆ ಯೂನಿಟ್ ಗಳನ್ನು ಕೊಟ್ಟು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನವನ್ನ MCQ ನಲ್ಲಿ ಮಾಡಿರ್ತಾರೆ. ಕ್ವಶನ್ ನಂಬರ್ 11. Two dielectric slabs are inserted between the plates of a parallel plate capacitor as shown in the figure. The arrangement can be thought of as a dielectric slab of thickness D with D equal to D1 plus D2 and effective dielectric constant K. Then K is okay. ಇಲ್ಲಿ ಎರಡು ಪ್ಲೇಟ್ ಗಳ ನಡುವೆ ಎರಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಗಳನ್ನ ಹಾರಿಜಾಂಟಲ್ ಆಗಿ ಇನ್ಸರ್ಟ್ ಮಾಡಿದ್ದಾರೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಎರಡು ಡೈಎಲೆಕ್ಟ್ರಿಕ್ ಗಳನ್ನ ನಾವು ಒಂಚೂರು ಸಪರೇಟ್ ಮಾಡ್ಕೊಂಡ್ರೆ we get two capacitors connected in series. ಒಂದು with the dielectric constant K1 separation D1, ಇನ್ನೊಂದು with the constant K2 separation D2. ಆದ್ರೆ ಎರಡು ಕೆಪಾಸಿಟರ್ ಗಳಿಗೆ ಪ್ಲೇಟ್ ಏರಿಯಾ ಸೇಮ್. ಎರಡು ಕೆಪಾಸಿಟರ್ ಗಳು ಇಲ್ಲಿ ಸಿರೀಸ್ ಕಾಂಬಿನೇಷನ್ ದಲ್ಲಿ ಇರೋದ್ರಿಂದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇಸ್ ಗಿವನ್ ಬೈ 1 by CS equal to 1 by C1 plus 1 by C2. C1 C2 ಗಳು ಇದರ ಕೆಪಾಸಿಟಿಗಳು. So C1 is the capacitance of the upper capacitor which is epsilon naught K1 by D1. C2 is this one epsilon naught K2 into A divided by D2. ಹಾಗಾದ್ರೆ ಈ ತರ ನಾವು ತುಂಬಬಹುದು. ಈ ತರ ತುಂಬಿದ್ರೆ ನಮ್ದು ತಪ್ಪಾಗುತ್ತೆ. ನೋಡಿ ಇಲ್ಲಿ ನಾನು ರೆಸಿಪ್ರೊಕಲ್ ಮಾಡಲಿಲ್ಲ, ಇದನ್ನ ರೆಸಿಪ್ರೊಕಲ್ ಮಾಡಿ ಬರೀಬೇಕು. ಅದು ಹೀಗೆ ಇರಬೇಕು. ಇಲ್ಲಿ epsilon naught A ಗಳನ್ನ ಕಾಮನ್ ತೆಗಿತೀನಿ, D1 by K1 plus D2 by K2, ಅಥವಾ ಇದನ್ನ K2 D1 plus K1 D2 divided by epsilon naught A K1 K2 ಅಂತ ಬರೀತೀನಿ. ಇದನ್ನೇ ರೆಸಿಪ್ರೊಕಲ್ ಮಾಡಿದ್ರೆ epsilon naught A K1 K2 upon K2 D1 plus K1 D2 ಅಂತ ಹಾಕ್ಬೋದು. ಇದನ್ನ ನಾವ್ ಏನ್ ಮಾಡ್ಬೇಕು ಈಗ ಅಂತಂದ್ರೆ ಈ ಒಟ್ಟು ಕೆಪಾಸಿಟರ್ ಗೆ ಈಕ್ವೇಟ್ ಮಾಡಬೇಕು. ಅಲ್ಲಿರುವಂತದ್ದು ಈಕ್ವಲೆಂಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಅಂತ ಬರೀತೀನಿ, ಸಪರೇಷನ್ D1 by D2 ಅಂತ ಬರೀತೀನಿ. ಹಾಗಾದ್ರೆ ನಾವು ಏನ್ ಕಂಪೇರ್ ಮಾಡ್ಬೇಕು ನೋಡ್ರಿ, ಇಷ್ಟನ್ನ ಮಾತ್ರ ಕಂಪೇರ್ ಮಾಡ್ಬೇಕು. ನಾನು ರೆಡ್ ಕಲರ್ ದಲ್ಲಿ ಹೈಲೈಟ್ ಮಾಡಿದ್ದೀನಿ. ಈಗ ಇದನ್ನ ಈ ತರ ಬರ್ಕೊಳ್ತೀನಿ. ಸೊ K upon D1 plus D2 equal to K1 K2 divided by K2 D1 plus K1 D2 ಆಯ್ತು. ಅಂದ್ರೆ K equal to K1 K2 into bracket D1 plus D2 divided by K1 D2 plus K2 D1. ಸೊ ಸರಿಯಾದ ಉತ್ತರ ಬಿ. ಇಲ್ಲಿ ಡೈಎಲೆಕ್ಟ್ರಿಕ್ ಅನ್ನ ಯಾವ ರೀತಿನಲ್ಲಿ ಇನ್ಸರ್ಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಒಂದ್ ವೇಳೆ ಈ ಒಂದು ಡೈಎಲೆಕ್ಟ್ರಿಕ್ ಗಳ ಥಿಕ್ನೆಸ್ ಅನ್ನ ಸೇಮ್ ಆಗಿ ಕೊಟ್ಟಿದ್ರಂದ್ರೆ D1 equal to D2 ಅಂತ ಕೊಟ್ಟಿದ್ರಂದ್ರೆ ಅವಾಗ ಈ ಒಂದು ಫಾರ್ಮುಲಾದಲ್ಲಿ ಒಂದು ಸ್ಮಾಲ್ ಚೇಂಜ್ ಮಾಡ್ಕೊಳ್ಳೋಣ. D1 plus D2 ಗೆ 2D ಅಂತ ಬರ್ಕೋಬಹುದು. ಡಿನಾಮಿನೇಟರ್ ದಲ್ಲಿ D ಅನ್ನ ಕಾಮನ್ ತೆಗೆದ್ರೆ we get K like this, 2 K1 K2 divided by K1 plus K2 ಆಗುವಂತ. ಈ ರೀತಿ 3 ಸ್ಲ್ಯಾಬ್ ಗಳನ್ನು ಕೂಡ ತುಂಬಬಹುದು, 4 ಸ್ಲ್ಯಾಬ್ ಗಳನ್ನು ತುಂಬಬಹುದು. ಅವಾಗ ನಾವು ಈಕ್ವಲೆಂಟ್ ಕೆಪಾಸಿಟೆನ್ಸ್ ಅನ್ನ ಕಂಡುಹಿಡಿತಾ ಹೋಗ್ಬೇಕಾಗತ್ತೆ. ಅದೇ ಡೈಎಲೆಕ್ಟ್ರಿಕ್ ಅನ್ನ ಈ ರೀತಿ ತುಂಬಿದ್ರೆ ಹಾರಿಜಾಂಟಲ್ ತುಂಬೋದ್ರ ಬಲವಾಗಿ ಬೇರೆ ಪದ್ಧತಿನಲ್ಲಿ ನಾವು ತುಂಬಿದ್ರೆ ಇಲ್ಲಿ ಏರಿಯಾ ಆಫ್ ದ ಪ್ಲೇಟ್ A1 A2 ಅಂತ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಈ ಎರಡು ಕೆಪಾಸಿಟರ್ಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿಬಿಡುವಂಥದ್ದು. In parallel combination, C equivalent is given by C1 plus C2. So C1 is K1 epsilon naught A1 by D. C2 is K2 epsilon naught A2 by D. So ಇಲ್ಲಿ epsilon naught upon D ಕಾಮನ್ ಆಯ್ತು. K1 A1 plus K2 A2 ಅನ್ನ ನಾವು ಬ್ರಾಕೆಟ್ ನಲ್ಲಿ ಬರ್ಕೊಳ್ತೀನಿ. ಇದನ್ನ ನಾನು ಒಟ್ಟು ಕೆಪಾಸಿಟೆನ್ಸ್ ಗೆ ಈಕ್ವೇಟ್ ಮಾಡಿದ್ರೆ ಇದರ ಒಟ್ಟು ಡೈಎಲೆಕ್ಟ್ರಿಕ್ K ಅಂತ ಆಯ್ತು, ಒಟ್ಟು ಏರಿಯಾ A1 plus A2 ಅಂತ ಆಯ್ತು. ಹಾಗಾದ್ರೆ ಕಂಪ್ಯಾರಿಸನ್ ಮಾಡೋಣ.
k into a1 plus a2 equal to k1 a1 plus k2 a2. ಹಾಗಾದ್ರೆ k is equal to k1 a1 plus k2 a2 divided by a1 plus a2 ಅಂತ ನಾವು ಪಡ್ಕೊಳ್ಬಹುದು. ಇಲ್ಲಿ ಕೂಡ a1 equal to a2 ಅಂತ ತಗೊಂಡ್ರೆ ನಮಗೆ k equal to k1 plus k2 upon a ಅಂತ ಆಗುವುದು. ಇಲ್ಲಿ ಕೂಡ ಮೂರು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಬಹುದು. ಬರೀ ಎರಡೇ ಪದ್ಧತಿನಲ್ಲಿ ನಾವು ಡೈಎಲೆಕ್ಟ್ರಿಕ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಿಲ್ಲ, ಬೇರೆ ಬೇರೆ ಪದ್ಧತಿನಲ್ಲಿ ಡೈಎಲೆಕ್ಟ್ರಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಈಕ್ವಲೆಂಟ್ ಕೆಪಾಸಿಟನ್ಸ್ ಆಗಲಿ ಈಕ್ವಲೆಂಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಕ್ವಶನ್ ನಂಬರ್ 12 ಇಲ್ಲಿ ನೋಡ್ರಿ, ಒಂದು ಬದಲಾವಣೆ ಮಾಡಿ ಪ್ರಶ್ನೆಯನ್ನ ನಾನು ಕೇಳಿದ್ದೀನಿ. As shown in the figure, a very thin sheet of aluminum is placed between the plates of a capacitor. Then the capacitance of the capacitor will remain unchanged, will decrease, will increase, will become infinity. ಇಲ್ಲಿ ಒಂದು ಅಲ್ಯೂಮಿನಿಯಂ ಪ್ಲೇಟ್ ಅನ್ನು ಇನ್ಸರ್ಟ್ ಮಾಡಲಾಗಿದೆ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ, ಡೈಎಲೆಕ್ಟ್ರಿಕ್ ಆಗಲಿ ಕಂಡಕ್ಟರ್ ಆಗಲಿ ಕೆಪಾಸಿಟರ್ ಪ್ಲೇಟ್ ಗಳ ನಡುವೆ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಪಾಸಿಟನ್ಸ್ ಹೆಚ್ಚಾಗುವುದನ್ನು ಗಮನಿಸಿದ್ದೇವೆ. ಅಲ್ಯೂಮಿನಿಯಂ ಒಂದು ಕಂಡಕ್ಟರ್, ಅದನ್ನ ಪ್ಲೇಟ್ ಗಳ ನಡುವೆ ಇಂಟ್ರೊಡ್ಯೂಸ್ ಮಾಡಲಾಗಿದೆ, ಹಾಗಾಗಿ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗ್ತದೆ ಅಂತ ನಾವು ನೇರವಾಗಿ ಉತ್ತರ ನೋಡ್ಬಿಟ್ರೆ ತಪ್ಪಾಗ್ಬಿಡ್ತೀವಿ. ಇಲ್ಲಿ ಒಂದು ವಿಶೇಷತೆ ಇದೆ, ಏನು ಅಂತ ಹೇಳಿದ್ರೆ ಅ ವೆರಿ ಥಿನ್ ಶೀಟ್ ಆಫ್ ಅಲ್ಯೂಮಿನಿಯಂ ಅಂತ ಹೇಳಿದ್ದಾರೆ. ಅ ವೆರಿ ಥಿನ್ ಅಂತ ಹೇಳಿದ್ರ ಉದ್ದೇಶ ಇಷ್ಟೇ, ಥಿಕ್ನೆಸ್ ಆಫ್ ದ ಅಲ್ಯೂಮಿನಿಯಂ ಶೀಟ್ ಅನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು. ಆ ತರ ಥಿಕ್ನೆಸ್ ಆಫ್ ದ ಅಲ್ಯೂಮಿನಿಯಂ ಶೀಟ್ ಅನ್ನು ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ದ ಎಫೆಕ್ಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ರಿಮೇನ್ಸ್ ಸೇಮ್. ಹಾಗಾದ್ರೆ ನಾವು ಆ ಎಫೆಕ್ಟಿವ್ ಡಿಸ್ಟೆನ್ಸ್ ಅನ್ನ ಚೇಂಜ್ ಮಾಡದೆ ಈ ಅಲ್ಯೂಮಿನಿಯಂ ಶೀಟ್ ಇಂಟ್ರೊಡ್ಯೂಸ್ ಮಾಡಿರುವುದರಿಂದ ಇಲ್ಲಿ ಎರಡು ಕೆಪಾಸಿಟರ್ ಗಳನ್ನ ಈ ರೀತಿ ಅನ್ಕೊಳ್ಬಹುದು. ಸೊ ಈ ಎರಡು ಕೆಪಾಸಿಟರ್ ಗಳಿಗೆ ಪ್ಲೇಟ್ ಸೆಪರೇಷನ್ d/2 ಆಯ್ತು, ಪ್ಲೇಟ್ ಏರಿಯಾ ಸೇಮ್ ಆಯ್ತು. ಆ ಎರಡು ಕೆಪಾಸಿಟರ್ ಗಳು ಸೀರೀಸ್ ನಲ್ಲಿ ಬಂದು ಎರಡರ ಕೆಪಾಸಿಟನ್ಸ್ ಸೆಪರೇಷನ್ ಹಾಫ್ ಮಾಡಿರೋದ್ರಿಂದ ಕೆಪಾಸಿಟನ್ಸ್ ಡಬಲ್ ಆಗಿವೆ. ಸೊ ಎರಡು ಡಬಲ್ ಕೆಪಾಸಿಟನ್ಸ್ ಅನ್ನ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದಿವೆ. ವಿ ನೋ ವೆನ್ ಟೂ ಈಕ್ವಲ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ದ ಈಕ್ವಲೆಂಟ್ ಬಿಕಮ್ಸ್ ಹಾಫ್. ಸೊ 2c and 2c ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಈಕ್ವಲೆಂಟ್ ಈಸ್ C. So ಹಾಗಾದ್ರೆ ಕೆಪಾಸಿಟನ್ಸ್ ರಿಮೇನ್ಸ್ ಸೇಮ್. ಸರಿಯಾದ ಉತ್ತರ A will remains unchanged. Combination of capacitors, a very important concept. Two basic combinations are there. ಒಂದು series combination, ಇನ್ನೊಂದು parallel combination. Series combination ದಲ್ಲಿ ಕೆಪಾಸಿಟರ್ ಗಳನ್ನ ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿರ್ತೀವಿ. ಅದರ ಮೊದಲ ವಿಶೇಷತೆ ಏನು ಅಂತಂದ್ರೆ Q is the same on the each capacitor. Whatever may be the number of capacitors connected in series, whatever may be their capacity, the charge stored on each capacitor is the same. But the potential difference across each capacitor is different. It is a potential divider. The potential divides across the capacitor in the inverse proportion of their capacitance. ಹೆಚ್ಚು ಕೆಪಾಸಿಟಿ ಇರುವಂತಹ ಕೆಪಾಸಿಟರ್ ದಲ್ಲಿ ಕಡಿಮೆ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗೋದನ್ನ ನಾವು ಗಮನಿಸಬಹುದು. ಇಲ್ಲಿ ಈಕ್ವಲೆಂಟ್ ಕೆಪಾಸಿಟನ್ಸ್ is given by this relation 1/CS equal to 1/C1 plus 1/C2 plus 1/C3 and so on. So ಅದರಿಂದ ಈಕ್ವಲೆಂಟ್ ಕೆಪಾಸಿಟನ್ಸ್ ಕಡಿಮೆ ಆಗುತ್ತಾ ಹೋಗುತ್ತೆ. The equivalent capacitance in the series combination is always smaller than smallest capacitance connected. ಇಲ್ಲಿ ನಾವು ಎರಡು ಕೆಪಾಸಿಟರ್ ಗಳಿಗಾಗಿ ಒಂದು ಸ್ಪೆಷಲ್ ಫಾರ್ಮುಲಾ ಯೂಸ್ ಮಾಡಬಹುದು, C1 C2 upon C1 plus C2 ಅಂತ ಹೇಳಿ. ಹಾಗಾಗಿ ಎರಡು ಈಕ್ವಲ್ ಕೆಪಾಸಿಟರ್ ಗಳನ್ನ ನಾವು ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಈಕ್ವಲೆಂಟ್ ಹಾಫ್ ಆಗುವುದನ್ನು ಕೂಡ ಗಮನಿಸಬಹುದು. n ನಂಬರ್ ಆಫ್ ಐಡೆಂಟಿಕಲ್ ಕೆಪಾಸಿಟರ್ ಗಳನ್ನ ಸೀರೀಸ್ ನ ಕನೆಕ್ಟ್ ಮಾಡಿದಾಗ ನಾವು C/n ಅನ್ನುವಂತ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳೋಣ. This formula is applied only when n number of identical capacitors are connected in series. Parallel combination ದಲ್ಲಿ number of capacitors are connected between two common terminals such that number one, the potential difference across each capacitor is the same. You can connect any number of capacitors with any capacitance. The PD across each capacitor is same. That is the specialty of a parallel combination. But the charge on each capacitor is different. It is a charge divider. The net charge is equal to sum of charge on individual capacitors. ಇಲ್ಲಿ charge divides in the direct proportion of the capacitance. ಹೆಚ್ಚು ಕೆಪಾಸಿಟರ್ ಅಂತ ಕೆಪಾಸಿಟರ್ದಲ್ಲಿ ಹೆಚ್ಚು ಚಾರ್ಜ್ ಸ್ಟೋರ್ ಆಗುವುದನ್ನ ನಾವು ಗಮನಿಸಬಹುದು. ಈ ರೀತಿ ಕೆಪಾಸಿಟರ್ ಗಳನ್ನ ಪ್ಯಾರಲಲ್ ದಲ್ಲಿ ನಾವು ಕನೆಕ್ಟ್ ಮಾಡೋದ್ರಿಂದ ಈಕ್ವಲೆಂಟ್ ಕೆಪಾಸಿಟನ್ಸ್ CP is equal to C1 plus C2 plus C3 and so on. n ನಂಬರ್ ಆಫ್ ಐಡೆಂಟಿಕಲ್ ಕೆಪಾಸಿಟರ್ ಗಳನ್ನ ನಾವು ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಯೂಸ್ NC ಫಾರ್ಮುಲಾ ಅಂತ ನಾವು ನೆನಪಿಟ್ಕೊಳ್ಳೋಣ. ಎರಡು ಈಕ್ವಲ್ ಕೆಪಾಸಿಟರ್ ಗಳನ್ನ ನಾವು ಪ್ಯಾರಲಲ್ ದಾಗ ಕನೆಕ್ಟ್ ಮಾಡಿದ್ರೆ ಈಕ್ವಲೆಂಟ್ ಬಿಕಮ್ಸ್ ಡಬಲ್.
Parallel capacitor the speciality ne adu. In parallel combination, the equivalent is always greater than greatest capacitance connected. With regards to the combination of capacitors, let us have some questions here. 6 identical capacitors, each of capacitance 6 microfarad are connected between A and B as shown in the below figure. The effective capacitance between A and B is 4 microfarad, 36 microfarad, 6 microfarad and 9 microfarad. Okay. Okay. ಕೊಟ್ಟಿರುವಂತ ಡಯಾಗ್ರಾಮ್ ಅನ್ನು ಸರಿಯಾಗಿ ಗಮನಿಸಬೇಕು. ಇದು ಸೀರೀಸ್ ಪ್ಯಾರಲಲ್ ಏನಾಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಮಿಕ್ಸ್ಡ್ ಕಾಂಬಿನೇಷನ್ ಇರೋದಂತೂ ನಮಗೆ ಅರ್ಥ ಆಗುತ್ತೆ. ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಮಾಡಿದಾಗ ನಮಗೆ ಬೇಕಾದಂತ ಕೆಪಾಸಿಟನ್ಸ್ ಬರದೇ ಹೋದಂತ ಸಂದರ್ಭದಲ್ಲಿ ನಾವು ಮಿಕ್ಸ್ಡ್ ಕಾಂಬಿನೇಷನ್ ಅನ್ನ ಮಾಡ್ತೀವಿ. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಇಲ್ಲೊಂದು ನಂಬರಿಂಗ್ ಮೆಥಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. We can number the plates of all those capacitors by the same number which are connected to the same point. ಉದಾಹರಣೆಗೆ ಎ ಅನ್ನುವಂತ ಪಾಯಿಂಟ್ ಗೆ ಫಸ್ಟ್ ಪ್ಲೇಟ್ ಆಫ್ ದ ಫಸ್ಟ್ ಕೆಪಾಸಿಟರ್, ಸೆಕೆಂಡ್ ಪ್ಲೇಟ್ ಆಫ್ ದ ಸೆಕೆಂಡ್ ಕೆಪಾಸಿಟರ್, ಫಸ್ಟ್ ಪ್ಲೇಟ್ ಆಫ್ ದ ಥರ್ಡ್ ಕೆಪಾಸಿಟರ್ ಗಳನ್ನು ಕನೆಕ್ಟ್ ಮಾಡಲಾಗಿದೆ. ಆ ಮೂರು ಪ್ಲೇಟ್ ಗಳಿಗೆ ನಂಬರ್ 1 ಅಂತ ಕೂಡ. ಇಲ್ಲಿ ನೋಡ್ರಿ ಸೆಕೆಂಡ್ ಪ್ಲೇಟ್ ಆಫ್ ದ ಫಸ್ಟ್ ಕೆಪಾಸಿಟರ್, ಫಸ್ಟ್ ಪ್ಲೇಟ್ ಆಫ್ ದ ಸೆಕೆಂಡ್ ಕೆಪಾಸಿಟರ್, ಸೆಕೆಂಡ್ ಪ್ಲೇಟ್ ಆಫ್ ದ ಥರ್ಡ್ ಕೆಪಾಸಿಟರ್, ಫಸ್ಟ್ ಪ್ಲೇಟ್ ಆಫ್ ದ ಫೋರ್ತ್ ಕೆಪಾಸಿಟರ್, ಸೆಕೆಂಡ್ ಪ್ಲೇಟ್ ಆಫ್ ದ ನೆಕ್ಸ್ಟ್ ಕೆಪಾಸಿಟರ್, ಫಸ್ಟ್ ಪ್ಲೇಟ್ ಆಫ್ ದ ಲಾಸ್ಟ್ ಕೆಪಾಸಿಟರ್, ಇವೆಲ್ಲನೂ ಸಿ ಕನೆಕ್ಟ್ ಮಾಡಲಾಗಿದೆ. ಇದಕ್ಕೆ ಸಿ ಅಂತ ನಾ ಪಾಯಿಂಟ್ ಅನ್ಕೊಳ್ತೀನಿ ಇಲ್ಲಿ. ಓಕೆ, ಅದೇ ರೀತಿ ಬಿ ಕೂಡ 3 ಪ್ಲೇಟ್ ಗಳನ್ನ ಕನೆಕ್ಟ್ ಮಾಡಲಾಗಿದೆ. ಒಂದೇ ಪಾಯಿಂಟ್ ಗೆ ಕನೆಕ್ಟ್ ಮಾಡಿರುವಂತಹ ಪ್ಲೇಟ್ ಗಳಿಗೆ ಒಂದು ನಂಬರ್ ಅನ್ನ ಕೊಡೋದಕ್ಕೆ ನಾನು ಈ ರೀತಿ ಒಂದು ಅರೇಂಜ್ಮೆಂಟ್ ಅನ್ನು ಮಾಡ್ಕೊಳ್ತೀನಿ. 1, this is 1, this is 1. ಈ 1 ಪ್ಲೇಟ್ ಗಳೆಲ್ಲ ಏಕ ಕನೆಕ್ಟ್ ಆಗಿವೆ. 2, this is 2, this is 2, this is 2, this one is 2, this one is 2. ಈ ಎಲ್ಲ ಪ್ಲೇಟ್ ಗಳು ಸಿ ಕನೆಕ್ಟ್ ಆಗಿವೆ. This plate is called 3. ಇದಕ್ಕೆ 3 ಅಂತ ನಂಬರ್ ಕೊಡ್ತೀನಿ, ಇದಕ್ಕೂ 3 ಅಂತ ನಂಬರ್ ಕೊಡ್ತೀನಿ. ಈ 3 ಪ್ಲೇಟ್ ಗಳು ಬಿ ದಲ್ಲಿ ಕನೆಕ್ಟ್ ಆಗಿವೆ. So the capacitors are connected in mixed grouping here. If the connection is made between 2 common terminals, we identify that combination as parallel combination. ಹಾಗಾದ್ರೆ ಇಲ್ಲಿ ಕೆಪಾಸಿಟರ್ 1, 2 ಮತ್ತು 3 ಗಳು ಎ ಮತ್ತು ಸಿ ಗಳ ನಡುವೆ ಪ್ಯಾರಲಲ್ ಆಗಿರೋದನ್ನು ನಾವು ಗಮನಿಸಬಹುದು ಈ ರೀತಿ. ಅದೇ ರೀತಿ ಕೆಪಾಸಿಟರ್ 4, 5 ಮತ್ತು 6 ಗಳು ಕೂಡ ಸಿ ಮತ್ತು ಬಿ ಗಳ ನಡುವೆ ಪ್ಯಾರಲಲ್ ಆಗಿರೋದನ್ನ ಗಮನಿಸಬಹುದು. ಈ ಎಲ್ಲ ಕೆಪಾಸಿಟರ್ ಗಳು ಐಡೆಂಟಿಕಲ್ ಆಗಿದಾವೆ. ಫಸ್ಟ್ 3 ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್. ಈಕ್ವಲೆಂಟ್ ಈಸ್ 3 ಇದು 6 ಮೈಕ್ರೋಫರಡ್, 6 ಮೈಕ್ರೋಫರಡ್, 6 ಮೈಕ್ರೋಫರಡ್, ಇದು 18 ಆಗಬೇಕು. ಇಲ್ಲೂ 3 ಕೆಪಾಸಿಟರ್ ಗಳು ಐಡೆಂಟಿಕಲ್. ಇಲ್ಲೂ ಕೂಡ 6 ಮೈಕ್ರೋಫರಡ್ ಐಡೆಂಟಿಕಲ್ ಆಗಿರೋದ್ರಿಂದ ಎನ್ ಸಿ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಕ್ವಲೆಂಟ್ ಕೆಪಾಸಿಟನ್ಸ್ ಈಸ್ 18 ಮೈಕ್ರೋಫರಡ್ for first combination, 18 microfarad for second combination. ಇವೆರಡೂ ಕೂಡ ಇಲ್ಲಿ series ಆಗಿದಾವೆ. So when 2 equal capacitors are connected in series, the equivalent becomes half. So it is 18 upon 2, 9 microfarad. ಹಾಗಾದ್ರೆ ಸರಿಯಾದ ಉತ್ತರ ಡಿ, 9 microfarad. Question number 14. The effective capacitance between A and B in the below figure is. Okay. ಚಿತ್ರವನ್ನು ಸರಿಯಾಗಿ ಗಮನಿಸೋಣ. ಫಸ್ಟ್ 7 ಮೈಕ್ರೋಫರಡ್, ಲಾಸ್ಟ್ 7 ಮೈಕ್ರೋಫರಡ್ ಗಳನ್ನು ಬಿಟ್ರೆ ಉಳಿದಂತ ಕಾಂಬಿನೇಷನ್ ಒಂದು ರೀತಿ ವಿಟ್ಸ್ಟೋನ್ಸ್ ನೆಟ್ವರ್ಕ್ ತರ ಕಾಣ್ತಾ ಇದೆ. ಇಲ್ಲಿಯೂ 9, ಇಲ್ಲಿಯೂ 9, ಈ ಕಡೆ 5 ಮತ್ತು ಈ ಕಡೆ 5. ಇದೊಂದು ರೀತಿ ಬ್ಯಾಲೆನ್ಸ್ಡ್ ವಿಟ್ಸ್ಟೋನ್ಸ್ ನೆಟ್ವರ್ಕ್ ಆಗಿದೆ. 9 and 9 ಮತ್ತು 5 and 5 ಗಳು ಈ ನೆಟ್ವರ್ಕ್ ಅನ್ನ ಬ್ಯಾಲೆನ್ಸ್ ಮಾಡಿದ್ರೆ ಮಧ್ಯದಲ್ಲಿ ಇರತಕ್ಕಂತ ಈ 4 ಮೈಕ್ರೋಫರಡ್ ಅನ್ನ ನಾವು ಡಿಸ್ಕನೆಕ್ಟ್ ಮಾಡಿಬಿಡಬಹುದು ಈ ತರ. ಅವಾಗ 9 ಮೈಕ್ರೋಫರಡ್ 9 ಮೈಕ್ರೋಫರಡ್ ಸೀರೀಸ್ ಆಗಿ ಇವುಗಳ ಈಕ್ವಲೆಂಟ್ ಅರ್ಧ ಅಂದ್ರೆ 4.5 ಆಗ್ಬೇಕು. 5 ಮೈಕ್ರೋಫರಡ್ ಮತ್ತು 5 ಮೈಕ್ರೋಫರಡ್ ಗಳು ಸೀರೀಸ್ ಆಗಿ ಇವುಗಳ ಈಕ್ವಲೆಂಟ್ ಹಾಫ್ ಅಂದ್ರೆ 2.5 ಆಗ್ಬೇಕು. ಈ 4.5 ಮತ್ತು 2.5 ಗಳು ಪ್ಯಾರಲಲ್ ಆಗಿರೋದ್ರಿಂದ ಈಕ್ವಲೆಂಟ್ 7 ಮೈಕ್ರೋಫರಡ್ ಆಗಿರ್ಬೇಕು. ಇಲ್ಲಿ ಒಂದು 7 ಮೈಕ್ರೋಫರಡ್, ಇಲ್ಲಿ ಒಂದು 7 ಮೈಕ್ರೋಫರಡ್, ಇದು ಇಡಿಯಾಗಿ 7 ಮೈಕ್ರೋಫರಡ್ ಅಂತಂದ್ರೆ ಕಾಂಬಿನೇಷನ್ ಬಿಕಮ್ಸ್ ವೆರಿ ಸಿಂಪಲ್. When 3 equal capacitors are connected in series, equivalent is obtained by C by N formula. So the equivalent capacitance is 7 upon 3 microfarad. The correct answer is A, 7 by 3 microfarad. Question number 15. A capacitor is made of 2 plates M and N as shown in the below figure. The capacitance of the capacitor is. Okay, 4 ಆಯ್ಕೆಗಳು. ಇಲ್ಲೇನೋ ಸ್ಟೆಪ್ ಟೈಪ್ ಮಾಡಲಾಗಿದೆ, ಇದನ್ನ ನಾವು ಅನಲೈಸ್ ಮಾಡೋಣ. ಪ್ಲೇಟ್ ಪ್ಲೇಟ್ ಎಂ ಮತ್ತು ಪ್ಲೇಟ್ ಎನ್. ಎನ್ ಇಸ್ ಸ್ಟೆಪ್ ಶೇಪ್. ಇದನ್ನ ಒಂಚೂರು ಒಡೆದು ಈ ತರ ಮಾಡ್ತೀನಿ ನಾನು. ಹಾಗಾಗಿ 3 ಕೆಪಾಸಿಟರ್ಗಳಾಗಿದ್ದಾವೆ. ಪ್ಲೇಟ್ ಏರಿಯಾ ಇಲ್ಲಿ ಎಂಗೆ ಇದು A/3, ಇದು A/3, ಇದು A/3. ಇಲ್ಲಿ ಸೆಪರೇಷನ್ ಡಿ, ಇಲ್ಲಿ ಸೆಪರೇಷನ್
2D ಇಲ್ಲಿ ಸೆಪರೇಷನ್ D. ಹಾಗಾದ್ರೆ ಕೆಪಾಸಿಟರ್ C1 ಅನ್ಕೊಳ್ಳೋಣ, ಇದಕ್ಕೆ C3 ಅನ್ಕೊಳ್ಳೋಣ, ಇವೆರಡು ಈಕ್ವಲ್ ಆಗ್ಬೇಕು. ಇದು C2 ಅನ್ಕೊಳ್ಳೋಣ, ಡಿಸ್ಟೆನ್ಸ್ ಡಬಲ್ ಇದೆ, ಇದರ ಕೆಪಾಸಿಟೆನ್ಸ್ ಹಾಫ್ ಆಗ್ಬೇಕು. ಸೊ C1 ಮತ್ತು C3 ಕೆಪಾಸಿಟೆನ್ಸ್ ಗಳನ್ನ ನಾನು ಈ ತರ ಬರೀತೀನಿ, ಎಪ್ಸಿಲಾನ್ ನಾಟ್ ಏರಿಯಾ A/3 ಸೆಪರೇಷನ್ D. ಇದಕ್ಕೆ ನಾನು ಎಪ್ಸಿಲಾನ್ ನಾಟ್ A/3D ಅಂತ ಬರೆದು ಇದಕ್ಕೊಂದು C ಅಂತ ನಾನು ಹೆಸರು ಕೊಡ್ತೇನೆ. ಹಾಗಾಗಿ C2 ಏನಾಯ್ತು ನೋಡ್ರಿ, ಎಪ್ಸಿಲಾನ್ ನಾಟ್ ಬಂತು, ಏರಿಯಾ A/3 ನೇ ಇದೆ, ಆದ್ರೆ ಡಿಸ್ಟೆನ್ಸ್ 2D ಆಯ್ತು. ಹಾಗಾಗಿ ಇದು ಎಪ್ಸಿಲಾನ್ ನಾಟ್ A/6D ಆಯ್ತು. ಇದನ್ನ ನಾವು C ನಲ್ಲಿ ಬರ್ಕೊಂಡ್ರೆ ಇದು C/2 ಆಗತ್ತೆ. ಈ ಮೂರು ಕೆಪಾಸಿಟರ್ಗಳು C1, C2, C3 ಗಳು ಖಂಡಿತವಾಗಿ ಪ್ಯಾರಲಲ್ ಕಾಂಬಿನೇಷನ್ ದಲ್ಲಿವೆ. ಹಾಗಾದ್ರೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇದು C, ಇದು C, 2C ಆಯ್ತು. ಮಧ್ಯದಲ್ಲಿರೋದು C/2, 2C plus C/2 is 5C/2. C ದ ಬೆಲೆಯನ್ನ ನಾವಿಲ್ಲಿ ತುಂಬಿಕೊಡೋಣ, ಅದು ಎಪ್ಸಿಲಾನ್ ನಾಟ್ A/3D ಆಗಿದೆ. ಸೊ ಇದು 5/2 ಅನ್ನ ಒಳಗಡೆ ತಗೊಳ್ಳೋಣ, 5 ಎಪ್ಸಿಲಾನ್ ನಾಟ್ A divided by 6D ಆಯ್ತು. ಹಾಗಾದ್ರೆ ಸರಿಯಾದ ಉತ್ತರ D. ಸೊ ಈ ತರ ಪ್ಲೇಟ್ ಗಳನ್ನ ಅರೇಂಜ್ಮೆಂಟ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ನಾವು ಕೆಪಾಸಿಟರ್ ನ ತಯಾರು ಮಾಡಿದಾಗ ಈಕ್ವಲೆಂಟ್ ಕೆಪಾಸಿಟರ್ ನ ಪಡ್ಕೊಳ್ಬಹುದಾಗಿದೆ. ಸೊ ಈ ತರ ಒಂದು ವ್ಯವಸ್ಥೆ ಇರ್ಬೋದು. ಇಲ್ಲಿ ಮಧ್ಯದಲ್ಲಿ ಪ್ಲೇಟ್ ಏರಿಯಾ D ಆಗಿದೆ, ಕೊನೆಗೆ ಎರಡು ಪ್ಲೇಟ್ ಗಳಿಗೆ 2D ಆಗ್ಬೋದು. ಅದೇ ವ್ಯವಸ್ಥೆನ ಈ ರೀತಿ ಮಾಡ್ಕೊಳ್ಬಹುದು. ಇಲ್ಲಿ ಮೂರು ಕೆಪಾಸಿಟರ್ ಗಳನ್ನ ನಾವು ಫಾರ್ಮ್ ಮಾಡಬೇಕು. ಇಲ್ಲಿ ಸೆಪರೇಷನ್ D ಆಯ್ತು, ಇಲ್ಲಿ 2D ಆಯ್ತು, ಇಲ್ಲಿ 3D ಆಯ್ತು. ಈ ತರ ಬೇರೆ ಬೇರೆ ಅರೇಂಜ್ಮೆಂಟ್ ದಲ್ಲಿ ಕೆಪಾಸಿಟರ್ ಗಳನ್ನ ನಾವು ತಯಾರಿ ಮಾಡಬಹುದಾಗಿದೆ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಅನ್ನ ಕಂಡುಹಿಡಿಯುವಂತ ಪದ್ಧತಿ ನಮಗೆ ಗೊತ್ತಿತ್ತು ಅಂತಂದ್ರೆ ನಾವಿಲ್ಲಿ ಸರಿಯಾಗಿ ಉತ್ತರವನ್ನ ಕಂಡುಕೊಳ್ಬಹುದಾಗಿದೆ. ಚಾರ್ಜಿಂಗ್ ಆಫ್ ದ ಕೆಪಾಸಿಟರ್. ಓಕೆ, ಚಾರ್ಜಿಂಗ್ ಆಫ್ ಎ ಕೆಪಾಸಿಟರ್ ಇಸ್ ಡನ್ ಬೈ ಕನೆಕ್ಟಿಂಗ್ ಎ ಬ್ಯಾಟರಿ ಟು ಇಟ್. The battery transfers the charge from one plate to another plate. It does the work by spending its own energy. The work done is stored in the capacitor as the energy called electrostatic potential energy. ಆ ಎನರ್ಜಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಸ್ಟೋರ್ ಆಗಿರೋದು ಅಂತಂದ್ರೆ ಪ್ಲೇಟ್ ಗಳ ಮಧ್ಯದಲ್ಲಿ ಇರತಕ್ಕಂಥ ಸ್ಥಳಾವಕಾಶದಲ್ಲಿ, ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ದಲ್ಲಿ. ಸೊ ಅಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿ ಎಕ್ಸ್ಪ್ರೆಷನ್ ಬಹಳ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್. ಒಂದು ½ CV² ಅನ್ಕೋಬಹುದು, ಒಂದು ½ QV ಅಂತ ಇಟ್ಕೋಬಹುದು, ಇನ್ನೊಂದು ½ Q²/C ಅಂತ ಇಟ್ಕೊಳ್ಬಹುದು. ಆದ್ರೆ ಬ್ಯಾಟ್ರಿ ಖರ್ಚು ಮಾಡಿರುವಂತ ಎನರ್ಜಿ C into V². ಇಟ್ ಇಸ್ Q into V. ಅಂದ್ರೆ ಓನ್ಲಿ 50% ಆಫ್ ದ ಎನರ್ಜಿ ಸ್ಪೆಂಟ್ ಬೈ ದ ಬ್ಯಾಟರಿ is stored in the capacitor. The remaining 50% is lost, dissipated. So sharing of the charge is another very important concept to be noted. ಮೊದಲು ಒಂದು ಕೆಪಾಸಿಟರ್ ತಗೊಂಡು ಅದನ್ನ ಬ್ಯಾಟರಿಗೆ ಕನೆಕ್ಟ್ ಮಾಡಿ ನಾವು ಚಾರ್ಜ್ ಮಾಡೋಣ. ಅವಾಗ ಕೆಪಾಸಿಟರ್ C1 will be charged to the potential V. ಆ ನಂತರ ಈ ಸ್ವಿಚ್ ಅನ್ನ ಚೇಂಜ್ ಮಾಡಿ ಈ ಕಡೆ ನಾನು ಇಟ್ಕೊಳ್ತೀನಿ. ನಾವು C is connected to C2, ಇವೆರಡು ಪ್ಯಾರಲಲ್ ಆಯ್ತು. ಹಾಗಾಗಿ ಡಿಸ್ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ, ಶೇರಿಂಗ್ ಆಫ್ ಚಾರ್ಜ್ ನಡೀತದೆ. C1 ಮೇಲೆ ಸ್ಟೋರ್ ಆಗಿರುವಂತ ಚಾರ್ಜ್ ಈಕ್ವಲಿ ಶೇರ್ ಆಗುವುದು ಯಾವಾಗ ಸಾಧ್ಯ ಅಂದ್ರೆ C1 ಮತ್ತು C2 ಗಳು ಈಕ್ವಲ್ ಇದ್ದಾಗ. ಶೇರಿಂಗ್ ಆಫ್ ಚಾರ್ಜ್ ಟೇಕ್ಸ್ ಪ್ಲೇಸ್ ಟಿಲ್ ದ ಟೂ ಕೆಪಾಸಿಟರ್ಸ್ ಅಟೈನ್ ಸೇಮ್ ಪೊಟೆನ್ಶಿಯಲ್ ಡಿಫರೆನ್ಸ್. ಕೆಪಾಸಿಟೆನ್ಸ್ ಸೇಮ್ ಇದ್ರೆ ಸೇಮ್ ಚಾರ್ಜ್ ಶೇರಿಂಗ್ ಆಗುತ್ತೆ. ಕೆಪಾಸಿಟರ್ ಗಳು ಡಿಫರೆಂಟ್ ಆದಾಗ ಶೇರಿಂಗ್ ಆಫ್ ಚಾರ್ಜ್ ವಿಲ್ ಬಿ ಡಿಫರೆಂಟ್. ಓಕೆ, ಎನರ್ಜಿ ಮತ್ತು ಚಾರ್ಜಿಂಗ್ ಸಂಬಂಧಪಟ್ಟಂಗೆ ಒಂದೆರಡು ಪ್ರಶ್ನೆಗಳನ್ನ ನಾನು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀನಿ. ದ ಎನರ್ಜಿ ರಿಕ್ವೈರ್ಡ್ ಟು ಚಾರ್ಜ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಫ್ ಪ್ಲೇಟ್ ಸೆಪರೇಷನ್ D and plate area A to establish an uniform electric field E between the plates is. ನಾಲ್ಕು ಆಯ್ಕೆಗಳನ್ನ ನೋಡ್ರಿ. ಸೊ ಈ ಪ್ರಶ್ನೆ ಓದಿದ ಮೇಲೆ ನಮಗೆ ನೇರವಾಗಿ ನೆನಪಾಗೋದು ಕೆಪಾಸಿಟರ್ ದಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿ ½ CV². C ಅಂದ್ರೆ ಎಪ್ಸಿಲಾನ್ ನಾಟ್ A/D, V ಅಂತಂದ್ರೆ E into D. ಇವೆರಡನ್ನು ತುಂಬಿಕೊಂಡ್ ಬಿಟ್ರೆ ಸೊ E ಮತ್ತು D ಅನ್ನ ಸ್ಕ್ವೇರ್ ಮಾಡಬೇಕು. ಅವಾಗ ಒಂದು D ಅನ್ನ ಹೊಡೆದಾಕ್ಬೋದು. ½ ಎಪ್ಸಿಲಾನ್ ನಾಟ್ ADE² ಆಗುತ್ತೆ. ವೆರಿ ಫಸ್ಟ್ ಚಾಯ್ಸ್ A ಇಲ್ಲಿ ನಮ್ಗೆ ಬಂದ್ಬಿಡುತ್ತೆ. ಆದ್ರೆ ಇದು ತಪ್ಪು, ಯಾಕಂದ್ರೆ ನಮ್ಗೆ ಕೇಳಿರುವಂತದ್ದು ಎನರ್ಜಿ ರಿಕ್ವೈರ್ಡ್, ನಾಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಸೊ ಇಷ್ಟು ಎನರ್ಜಿಯನ್ನು ಕೆಪಾಸಿಟರ್ ದಲ್ಲಿ ನಾವು ಸ್ಟೋರ್ ಮಾಡಬೇಕಾದ್ರೆ ಅದರ ಡಬಲ್ ಎನರ್ಜಿ ನಮಗೆ ಬೇಕಾಗುತ್ತೆ. ಹಾಗಾಗಿ ಮೊದಲೇ ಫಾರ್ಮುಲಾ ಸರಿಯಾಗಿ ಪ್ರಶ್ನೆಯನ್ನ ನಾವು ಓದ್ಕೊಂಡಿದ್ರೆ ½ CV² ಬದಲಾಗಿ CV² ಅಂತ ಬರ್ಕೊಂಡ್ರೆ ನಮಗೆ ಉತ್ತರವನ್ನು ಕಂಡುಕೊಳ್ಳೋದು ಈಸಿ ಆಗುತ್ತೆ. ಈಗ ಈ ಎನರ್ಜಿ 2E ಅಂತ ಆಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಎಪ್ಸಿಲಾನ್ ನಾಟ್ ADE² ಆಯ್ಕೆ B. ಸೊ ಪ್ರಶ್ನೆಯನ್ನ ಓದರಲ್ಲಿ ಬಹಳಷ್ಟು ಕಾಳಜಿಯಿಂದ ನಾವು ಇರಬೇಕಾಗುತ್ತೆ. Question number 17. A parallel plate air capacitor is connected to a battery. The capacitance, charge and the voltage associated with the capacitor are C0, Q0 and V0 respectively.
With the battery kept connected, a dielectric slab of dielectric constant K is inserted between the plates of the capacitor. The new capacitance, charge and voltage associated with the capacitor become C, Q and V respectively. Then ನೋಡ್ರಿ ಆಯ್ಕೆ ಎ ಮೂರು ಕ್ವಾಂಟಿಟಿಗಳು ಸೇಮ್ ಇದಾವೆ, ಆಯ್ಕೆ ಬಿ ಮೂರು ಕ್ವಾಂಟಿಟಿಗಳು ಕೆ ದಷ್ಟು ಹೆಚ್ಚಾಗಿದ್ದಾವೆ, ಆಯ್ಕೆ ಸಿ ಮೂರು ಕ್ವಾಂಟಿಟಿಗಳು ಕ್ಯೂ ದಷ್ಟು ಕಡಿಮೆ ಆಗಿದ್ದಾವೆ, ಡಿ ನಲ್ಲಿ ಒಂಚೂರು ವ್ಯತ್ಯಾಸವನ್ನ ಕೊಡಲಾಗಿದೆ. ಇಲ್ಲೊಂದು ಎರಡು ಪಾಯಿಂಟ್ ಅನ್ನ ಚರ್ಚೆ ಮಾಡ್ತೀನಿ ನಾನು. Let us consider the capacitor, connect it to the battery, charge it and then introduce the dielectric. Dielectric ಅನ್ನು ಹಾಕಿದಾಗ ಬೇರೆ ಬೇರೆ ಕ್ವಾಂಟಿಟಿಗಳು ಏನಾಗ್ತಾವ ಅಂತ ನೋಡ್ರಿ. ಮೊದಲು ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಹೆಚ್ಚಾಗಬೇಕು k ಟೈಮ್ಸ್. ದೆನ್ ಚಾರ್ಜ್ ಇಲ್ಲಿ k ಟೈಮ್ಸ್ ಹೆಚ್ಚು ಆಗ್ಲೇಬೇಕು, ಯಾಕಂದ್ರೆ ಕೆಪಾಸಿಟನ್ಸ್ ಹೆಚ್ಚಾಗಿದೆ, ಬ್ಯಾಟರಿ ಇನ್ನು ಕನೆಕ್ಟೆಡ್ ಇದೆ, ಕೆಪಾಸಿಟರ್ ಡ್ರಾಸ್ ಮೋರ್ ಚಾರ್ಜ್, ನ್ಯಾಚುರಲಿ ಚಾರ್ಜ್ ಇನ್ಕ್ರೀಸ್, ಇಟ್ ಇನ್ಕ್ರೀಸ್ k ಟೈಮ್ಸ್. ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಯ್ತು? ಸಿ ಕೆ ಟೈಮ್ಸ್ ಹೆಚ್ಚಾಯ್ತು, ಕ್ಯೂ ಕೆ ಟೈಮ್ಸ್ ಹೆಚ್ಚಾಯ್ತು, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ರಿಮೈನ್ಸ್ ದ ಸೇಮ್. ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಆಯ್ತು ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಸೇಮ್, ಆದ್ರೆ ಎನರ್ಜಿ ಸ್ಟೋರ್ಡ್ ಇಸ್ ಇನ್ಕ್ರೀಸ್ಡ್ ಬೈ ಕೆ ಟೈಮ್ಸ್. ಇದೇ ಒಂದು ಬ್ಯಾಟರಿಯನ್ನು ನಾವು ಡಿಸ್ಕನೆಕ್ಟ್ ಮಾಡಿ ನೋಡಲಾಗಿ, ಒಂದು ಕೆಪಾಸಿಟರ್ ನ ಬ್ಯಾಟರಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡೋದು, ಬ್ಯಾಟರಿಯನ್ನು ಡಿಸ್ಕನೆಕ್ಟ್ ಮಾಡೋದು, ನಂತರ ಡೈಎಲೆಕ್ಟ್ರಿಕ್ ಹಾಕಿದಾಗ ಏನಾಯ್ತು? ಡೈಎಲೆಕ್ಟ್ರಿಕ್ ಹಾಕೋದ್ರ ಮೂಲಕ ಕೆಪಾಸಿಟನ್ಸ್ ಅಂತ ಹೆಚ್ಚಾಗಬೇಕು, ಕೆ ಟೈಮ್ಸ್ ಹೆಚ್ಚಾಯ್ತು, ಆದ್ರೆ ಇಲ್ಲಿ ಕ್ಯೂ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾರಣ ಸೋರ್ಸ್ ಇಲ್ಲ, ಚಾರ್ಜ್ ಅನ್ನ ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಚಾರ್ಜ್ ಕಡಿಮೆ ಆಗಿರೋದ್ರಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಕೆ ದಷ್ಟು ಕಡಿಮೆ ಆಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಕೆ ದಷ್ಟು ಕಡಿಮೆ ಆಯ್ತು, ಎನರ್ಜಿ ಸ್ಟೋರ್ಡ್ ಕೂಡ ಕೆ ದಷ್ಟು ಕಡಿಮೆ ಆಗುವುದನ್ನ ಗಮನಿಸಬೇಕು. ಹಾಗಾದ್ರೆ ನಾವು ಪ್ರಶ್ನೆಗೆ ಹೋಗೋಣ. ಅಲ್ಲಿ ಬ್ಯಾಟರಿ ಕೆಫ್ಟ್ ಕನೆಕ್ಟೆಡ್ ಅನ್ನ ನಾನು ಆಲ್ರೆಡಿ ಹೈಲೈಟ್ ಮಾಡಿದ್ದೇನೆ, ಅದನ್ನು ಗಮನಿಸಬೇಕು. ಹಾಗಾದ್ರೆ ನಮ್ಮ ಕೆಪಾಸಿಟನ್ಸ್ ಕೆ ಟೈಮ್ಸ್ ಹೆಚ್ಚಾಗಬೇಕು, ಚಾರ್ಜ್ ಸ್ಟೋರ್ಡ್ ಕೆ ಟೈಮ್ ಹೆಚ್ಚಾಗಬೇಕು, ಪೊಟೆನ್ಶಿಯಲ್ ಡಿಫರೆನ್ಸ್ ಅಷ್ಟೇ ಉಳಿಬೇಕು, ಅಂದ್ರೆ ಸರಿಯಾದ ಆಯ್ಕೆ ಡಿ. ಇಲ್ಲಿ ಕೆಪಾಸಿಟರು ಕನೆಕ್ಟೆಡ್ ಆದ ಡೈಎಲೆಕ್ಟ್ರಿಕ್ ಅನ್ನ ಸೇರಿಸಿದ ಮೇಲೆ ಬ್ಯಾಟರಿ ಕನೆಕ್ಟೆಡ್ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಗಮನಿಸಿ ಉತ್ತರವನ್ನು ಆಯ್ಕೆ ಮಾಡಬೇಕು. ಚಾರ್ಜಿಂಗ್ ಆಫ್ ದ ಕೆಪಾಸಿಟರ್, ಶೇರಿಂಗ್ ಆಫ್ ದ ಚಾರ್ಜ್ ಮೇಲೆ ಒಂದು ಪ್ರಶ್ನೆ. ಇನ್ ದ ಬಿಲೋ ಸರ್ಕ್ಯೂಟ್ ಇನಿಷಿಯಲಿ K1 is closed and then K2 is open. Then K1 is opened, K2 is closed. The charge C1 gets redistributed such that. ನಾಲ್ಕು ಆಯ್ಕೆಗಳನ್ನ ದಯವಿಟ್ಟು ಸರಿಯಾಗಿ ಓದಿಕೊಡ್ರಿ. ಇಲ್ಲಿ ಏನ್ ಮಾಡಲಾಗಿದೆ? ಮೊದಲು K1 ಕ್ಲೋಸ್ ಮಾಡ್ತೀವಿ, K2 ಓಪನ್ ಇಡ್ತೀವಿ. ಹಾಗಾದ್ರೆ C2 ಡಿಸ್ಕನೆಕ್ಟ್ ಆಗಿದೆ, C1 ಚಾರ್ಜ್ ಆಗುತ್ತೆ, C2 will be charged to the potential V. ಅದರ ಮೇಲೆ ಇರುವಂತಹ ಚಾರ್ಜ್ C1 into V. ಆಮೇಲೆ K2 ಅನ್ನ ಕ್ಲೋಸ್ ಮಾಡ್ತೀವಿ, K1 ಅನ್ನ ಓಪನ್ ಮಾಡ್ತೀವಿ, K1 K2ಗಳು ಪ್ಯಾರಲಲ್ ಆಗ್ತವೆ, ಸೆಲ್ ಡಿಸ್ಕನೆಕ್ಟ್ ಆಯ್ತು, K1 ಮತ್ತು K2ಗಳು ಪ್ಯಾರಲಲ್ ಆಗಿ ಶೇರಿಂಗ್ ಆಫ್ ಚಾರ್ಜ್ ನಡಿಬೇಕು. C1 ಮತ್ತು C2ಗಳು ಬೇರೆ ಬೇರೆ ಆಗಿವೆ, ಅವು ಬೇರೆ ಬೇರೆ ಇರಲಿ, ಈಕ್ವಲ್ ಇರಲಿ, ಶೇರಿಂಗ್ ಆಫ್ ದ ಚಾರ್ಜ್ ಟೇಕ್ಸ್ ಪ್ಲೇಸ್ ದಟ್ ಟಿಲ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಟೈನ್ಸ್ ಸೇಮ್ ವ್ಯಾಲ್ಯೂ. ಇಲ್ಲಿ V1 equal to V2 ಆಗೋದ್ರವರೆಗೆ ಚಾರ್ಜ್ ಶೇರಿಂಗ್ ನಡಿಬೇಕು. ಆದ್ರೆ ಚಾರ್ಜ್ ಈಕ್ವಲ್ ಆಗಿ ಡಿವೈಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ C1 ಮತ್ತು C2 ಅಂತ ಬೇರೆ ಬೇರೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನಿದೆ ಅಂತ ನೋಡೋಣ. ಎ ದಲ್ಲಿ Q1 ಡ್ಯಾಶ್ ಕೊಟ್ಟು Q2 ಡ್ಯಾಶ್, ಸಿ ದಲ್ಲಿ ಕೂಡ ಅದೇ ಆಯ್ಕೆ ಇದೆ, ಅವೆರಡೂ ತಪ್ಪು. V1 equal to V2, ಬಿ ಆಯ್ಕೆ ಹಾಗಾದ್ರೆ ಸರಿ. ಡಿ ಆಯ್ಕೆ ನೋಡ್ರಿ, Q1 ಡ್ಯಾಶ್ ಮೈನಸ್ Q2 ಡ್ಯಾಶ್ equal to Q ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಗೆ ವೈಲೇಟ್ ಆಗುವಂತ ಒಂದು ಆಯ್ಕೆ ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 19. In the given circuit, a charge of plus 30 microcoulomb given to the left plate of C1. Then in the steady state, the charge on the left plate of the capacitor C3 is. ನಾಲ್ಕು ಆಯ್ಕೆಗಳು. ಓಕೆ, ಇಲ್ಲಿ ಒಂದು ಐಸೋಲೇಟೆಡ್ ವ್ಯವಸ್ಥೆ ಇದೆ. ಓಕೆ, ಇಲ್ಲಿ +3 ಮೈಕ್ರೋಕೂಲಮ್ ಅಂದ್ರೆ ರೈಟ್ ಪ್ಲೇಟ್ ಮೇಲೆ -3 ಮೈಕ್ರೋಕೂಲಮ್ ಬರಬೇಕು, ಅದು Q2 ಮತ್ತು Q3 ಗಳಿಂದ ಬರಬೇಕು. ಹಾಗಾದ್ರೆ -30 Q2 ಮತ್ತು Q3ಗಳು 0 ಆಗ್ಬೇಕು, Q2 + Q3 30 ಆಗ್ಬೇಕು. ಆಮೇಲೆ ಇಲ್ಲಿ C2 ಮತ್ತು C3ಗಳು ಪ್ಯಾರಲಲ್ ಆಗಿವೆ, ಆದ್ರೆ ಪೊಟೆನ್ಶಿಯಲ್ ಗಳು ಸೇಮು. ಹಾಗಾದ್ರೆ Q3 upon Q2 equal to C3 upon C2 4/8 equal to 1/2 ಅಂತ ಬರ್ಕೋಬಹುದು. ಹಾಗಾದ್ರೆ Q2 equal to 2Q3, ಇದನ್ನ ನಾನು ಮೇಲೆ ತುಂಬಿಕೊಂಡ್ರೆ 3Q3 is equal to 30 ಆಗತ್ತೆ. ಸೊ Q3 is equal to 10 microcoulomb. ಸರಿಯಾದ ಉತ್ತರ ಸಿ. Question number 20. Two large vertical and parallel plates having separation 1 centimeter are connected to a battery of V volt. A tiny charged particle of mass 1 milligram and charge 1 nanocoulomb is released at rest midway between the two plates. It is found to move at 45 degrees to the vertical just after the release. Then V is okay. So ಇಲ್ಲಿ ಒಂದು ಚಾರ್ಜ್ Q, ಅದರ ಮಾಸ್ M
ಇದೆ. ಇದನ್ನ ಮಿಡ್ವೇದಲ್ಲಿ ಬಿಟ್ಟಾಗ ಇದು ಎರಡು ಫೋರ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೈತಿ, ಒಂದು ಕ್ಯೂ ಇ ಮತ್ತೊಂದು ಎಂ ಜಿ. ಮತ್ತು 45 ಡಿಗ್ರಿ ಅಂದ್ರೆ ಬೈಸೆಕ್ಟರ್ ದಲ್ಲಿ ಹೋಗ್ತೈತಿ ಅಂತಂದ್ರೆ ಕ್ಯೂ ಇ ಮತ್ತು ಎಂ ಜಿ ಗಳು ಈಕ್ವಲ್ ಆಗಿರ್ಲೇಬೇಕು. E equal to V by D ಅಂದ್ರೆ V equal to mz D upon Q. ಸೊ ಹಾಗಾದ್ರೆ ಇಲ್ಲಿ ವ್ಯಾಲ್ಯೂಗಳನ್ನು ತುಂಬಿಕೊಡ್ತೀನಿ. 1 milligram mass, 1 nanocoulomb charge, G equal to 10, so V equal to 100 volt. ಹಾಗಾದ್ರೆ ಸರಿಯಾದ ಉತ್ತರ B 100 volt. So this brings us to the end of my session. I'm running out of the time. I wish you all the best, my dear friends. I thank the organizer for giving the opportunity. Thank you very much.